ಹೊಸಪೇಟೆಗೆ ಬಂದಿದ್ದೀನಿ. ಹೊಸಪೇಟೆಯಲ್ಲಿ ಇವತ್ತು ಅಣ್ಣವ್ರದ್ದು ಒಂದು ವಿಡಿಯೋ ಮಾಡೋಣ ಅಂತ. ಹೂಮರ್ ಅವರು ಒಳ್ಳೊಳ್ಳೆ ಲೈನೇಜ್ ಹೂಮರ್ಗಳು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೊಳ್ಳೆ ರೇಸ್ಗಳಿಗೂ ಹೂಮರ್ಗಳನ್ನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ತೈವಾನ್ ಡೈರೆಕ್ಟ್ ತೈವಾನ್ ಇದು ಬರ್ಡು, ಅಲ್ಲಿಂದನೇ ಮಾರ್ಕೊಂಬಂದಿದ್ದು ಸಿಕ್ಕಿರೋ ಬರ್ಡ್ ಇದು. ಬಂದ್ಬಿಟ್ಟು ಶೂಮನ್ ಅಂತೇಳಿ, ಶೂಮನ್ ಇದು ಮೇಲಿದು. ಇದು ಬಂದ್ಬಿಟ್ಟು ಬೆಲ್ಜಿಯಮ್ದು ಬ್ರೀಡ್ ಇದು, ಬೆಲ್ಜಿಯಮ್ದು ಬ್ರೀಡ್ ಇದು. ನಮ್ದ್ರಲ್ಲಿ ಬಂದು ಈ ಹಕ್ಕಿ ಆರೋಗ್ಯ ಕಾರಣ ಕೊಲೆಸ್ಟ್ರಾಲ್ ಬೇಕು, ಫ್ಯಾಟ್ ಬೇಕೇ ಬೇಕು ಕಂಪಲ್ಸರಿ. ಸೊ ಅದನ್ನ ನಾವು ತಯಾರಿ ಕೊಡ್ತೀವಿ. ಡಿಫ್ರೆಂಟ್ ವೆರೈಟಿ, ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್. ಹಿಂಗೆ ಫೆದರ್ಸ್ ನೋಡ್ಬಿಟ್ಟೆ ಈ ಹಕ್ಕಿ ಇಷ್ಟು ಆಡ್ಬೋದು ಅಂತ ಹೇಳೋ ಕೆಪಾಸಿಟಿ ಇರೋರು ಇದ್ದಾರೆ. ಕಣ್ಣು ನೋಡ್ಬಿಟ್ಟು ಇದಿಷ್ಟು ಡಿಸ್ಟೆನ್ಸ್ ಬರುತ್ತೆ ಅಂತ ಹೇಳೋ ಕೆಪಾಸಿಟಿ ಇರೋರು ಇದ್ದಾರೆ. ಆಫ್ರಿಕಾ ಅಂತಂದೇಳಿ ಸೌತ್ ಆಫ್ರಿಕಾದಿಂದ ಪರ್ಚೇಸ್ ಮಾಡಿದಂಥ ಬರ್ಡ್, ಅವು ಬೇರೆ ಹತ್ರ ತಗೊಂಡ್ಬಂದಿದ್ರು ಬರ್ಡ್. ನಾನು ಅವ್ರ ಹತ್ರ ಪರ್ಚೇಸ್ ಮಾಡಿದೆ. ಆ ಬರ್ಡಲ್ಲಿ ಇದು ಶಾರ್ಟ್ ಇಂದನು 200 ಕಿಲೋಮೀಟರ್ ಇಂದ 1000 ಕಿಲೋಮೀಟರ್ ವರೆಗೂ ಪ್ಲೇಸ್ಮೆಂಟ್ಸ್ ತಂದ್ಕೊಟ್ಟಿದೆ ನನಗೆ. ಒಳ್ಳೆ ರಿಸಲ್ಟ್ ಮಾಡಿದೆ ಇದು ಸರ್. ಯಂಗ್ ಬರ್ಡ್ ಅಂತಂದರೆ ಈಗ ದೊಡ್ಡ ಹಕ್ಕಿ ಏನು ಆರಿರುತ್ತೆ, ಹೋದ ವರ್ಷ ಏನು ನಾವು ರೇಸ್ ಮಾಡಿರ್ತೀವಿ, ಅದರದ್ದೇ ಮರಿಗಳು ಮಾಡ್ತೀವಿ. ಅವು ಏನೋ ಪ್ಲೇಸ್ಮೆಂಟ್ ತೊಗೊಂಡಿರ್ತವೆ, ಅವು ಮರಿಗಳು ಮಾಡ್ತೀವಿ. ಆ ಮರಿಗಳನ್ನ ಯಂಗ್ ಬರ್ಡ್ ಅಂತ ಕರಿತೀವಿ. ಒಂದೇ ವರ್ಷ ವಿಜಯ್ ಸರ್ ಬ್ಲಾಕ್ ಡೈಮಂಡ್ ಅಂತಾರೆ. ಈಗ ಹೂಮರ್ ಫ್ಯಾನ್ಸಿಯಲ್ಲಿ ಈ ಕರ್ನಾಟಕದಲ್ಲಿ ನೇಮ್ಗಳು ಮಾಡಿರೋ ಬರ್ಡ್ಗಳ ನೇಮ್ಗಳು ಗೊತ್ತಿದೆಯಾ? ಕರ್ನಾಟಕದಲ್ಲಿ ನಾನು ಹೇಳ್ಬೇಕಂತಂದರೆ ಸರ್ ತುಂಬ ವರ್ಷಗಳಿಂದ ಇದೆ ಇದು. ನಾವು ಹೇಳ್ಬೇಕಂತಂದರೆ ನಾವು ಇನ್ಫ್ಲುಯೆನ್ಸ್ ಆಗಿರೋದು ನಮ್ಮ ಸಂಡೂರು ಮಹಾರಾಜರು, ಗೋರ್ಪಡೆ ಸಾಹೇಬರು ಮಹಾರಾಜರವರು, ಅವರು ಸಾಕಿದ್ರು. ಅವರಿಗೆ ಬೆಲ್ಜಿಯಂ ಲೈನ್ಸ್ ತೊಗೊಂಬಂದು ಆವಾಗಿನ ಟೈಮಲ್ಲೇ ನಾವು ಚಿಕ್ಕ ಹುಡುಗರಿದ್ದಾಗೆ ಅವ್ರು ಸಾಕಿದ್ರು. ನಾವು ಚಿಕ್ಕ ಹುಡುಗರಿದ್ದಾಗೆಲ್ಲ ನಾವು ನಾಟಿ ಪಾರಿವಾಳ ನೋಡ್ಕೊಂಡು ಬೆಳೆದಿರೋರು. ಇದು ಬ್ಲಡ್ಡಲ್ಲೇ ಬಂದಿರೋದು ನಮಗೆ ಈ ಶೋಕಿ ಎಲ್ಲ. ಸೊ ನಾವು ಇದರಿಂದ ದೂರ ಆಗೋಕ್ಕೆ ಆಗ್ತಾ ಇಲ್ಲ, ನಾವೇನು ಪ್ರಯತ್ನ ಮಾಡಿದ್ರು. ಸೊ ಇದು ಮುಂದುವರ್ಸ್ಕೊಂಡು ನಮ್ಮ ಒಂದು ಹವ್ಯಾಸ ಆಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಮೈಸೂರು ಮಹಾರಾಜರ ಹತ್ರನೂ ಇದ್ವಂತೆ ಹಕ್ಕಿಗಳು. ಇವೆಲ್ಲ ಮುಂಚೆ ಕಾಲದಿಂದನೂ ಬಂದಿರೋದೆ. ಸೊ ಅದನ್ನು ಬೇಸ್ ನಾವು ನೋಡಿಕೊಂಡೇ ಹೋಗ್ತಾ ಇದ್ದೀವಿ. ಅದರೊಳಗೆ ಪರ್ಟಿಕ್ಯುಲರ್ಲಿ ಇದೇ ಲೈನ್ ಬಂತು ಅಂತಲ್ಲ, ಕೆಲವೊಂದು 2-3 ಇಂಪೋರ್ಟ್ ಲೈನ್ ಇದ್ದಾವೆ. ಅಂದರೆ ಹೊರದೇಶದವು. ಮುಂಚೆ ಎಲ್ಲ ಇದ್ದಿದ್ದೆಲ್ಲ ಬರೀ ಕಲ್ಕತ್ತಾದಲ್ಲಿ ಮಾತ್ರ ಇದ್ದವು ಹಕ್ಕಿಗಳು, ಇವು ಹೋಮರ್ ಪಿಜನ್ಸ್ ಎಲ್ಲ. ಅದಾದಮೇಲೆ ಮದ್ರಾಸಿಗೆ ಬಂದವು, ಚೆನ್ನೈಗೆ ಬಂದವು. ಅಲ್ಲಿಂದನೇ ಈ ಕಡೆ ಎಲ್ಲ ಜರ್ನಿ ಚಾಲುವಾಗಿದ್ದೆಲ್ಲ ಹೋಮರ್ ಪಿಜನ್ ಬಗ್ಗೆ. ಕರ್ನಾಟಕದಲ್ಲಿ ಬೆಳೆಯೋಕ್ಕೆ ಕಾರಣ ಮದ್ರಾಸಿಂದ ತೊಗೊಂಬಂದು ಕೆಲವೊಬ್ರು ಸಾಕಿದ್ರು, ಕೆಲವೊಬ್ರು ಇಲ್ಲಿ ಹಿಂಗೆ ಮೇಂಟೈನ್ ಮಾಡಿದರು. ಆದರೆ ಇದು ರೇಸ್ ಅಂತಂದೇಳಿ ಇದನ್ನು ಚಾಲು ಮಾಡ್ಕೊಂಡು ಹೋಗಿರೋದು ಚೆನ್ನೈಯಿಂದ. ಮಡ್ರಾಸಿಂದ ಚಾಲು ಆಯಿತು, ಚೆನ್ನೈಗೆ ಬಂತು, ಚೆನ್ನೈಯಿಂದ ಚಾಲು ಆಯಿತು, ಬೆಂಗಳೂರು ಬಂತು. ಬೆಂಗಳೂರಲ್ಲೂ ಇದನ್ನ ರೇಸ್ ಅಂತ ಮಾಡಿದ್ರು. ಇದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟರು, ಇದನ್ನು ನಡೆಸ್ಕೊಂಡು ಹೋದರು. ಇದರೊಳಗೆ ಭಾಳ ಓಲ್ಡೆಸ್ಟ್ ಲೈನೇಜ್ ಅಂತ ಹೇಳ್ತಿರೋದಂದರೆ ಒಂದು ಡಯಾಸ್ ಲೈನ್ ಅಂತ ಹೇಳ್ತಾರೆ, ಒಂದು ಸಿಯನ್ ಲೈನ್ ಅಂತ ಹೇಳ್ತಾರೆ, ಇನ್ನೊಂದು ಕೆಲವೊಂದು ಇದ್ದಾವೆ. ನಮ್ಮ ಕೇಟ್ರಸಿ ಒಂದು ಇದೆ, ಮತ್ತು ನಮ್ಮ ಸಂಡೂರು ಮಹಾರಾಜರು ಸಾಕಿರ್ತಕ್ಕಂಥ ಬೆಲ್ಜಿಯಂ ಲೈನ್ ಒಂದಿದೆ. ಅದಕ್ಕೋಸ್ಕರ ಅವಕ್ಕೆ ಗೋರ್ಪಡೆ ಲೈನ್ ಅಂತಾನೆ ಬಂದಿದೆ. ನೀವು ಗೋರ್ಪಡೆ ಲೈನ್ ಅಂತಾನೆ ಲಾಂಗ್ ಡಿಸ್ಟೆನ್ಸ್ ರೇಸ್ಗೆ ಒಳ್ಳೆ ಬರ್ಡ್ಸ್ ಅಂದ್ರೆ ಗೋರ್ಪಡೆ ಮಹಾರಾಜ ತೆಗೆದಿದ್ದ ಬರ್ಡ್ಸ್. ಇದು ರೆಡ್ ಕಲರ್ ತಾಮ್ರ ಅಂತಿರಲ್ಲ ನೀವು, ಆ ಬಣ್ಣದ ರೆಡ್ ಚಕ್ಕರ್ ಅಲ್ಲಿ ರೆಡ್ ಚಕ್ಕರ್ ಆ ತರ ಕೆಂಪು ಡಾರ್ಕ್ ಬರುತ್ತೆ, ತುಂಬಾ ಡಾರ್ಕ್ ಚಕ್ಕರ್ ಬರೋದು ಮತ್ತೆ ಚಕ್ಕರ್. ಆ ಲೈನ್ ಇವತ್ತು ವರ್ಕ್ ಮಾಡ್ತಾ ಇದ್ದಾವೆ. ನಮ್ಮ ಬೆಂಗಳೂರು ಭಾಗದಲ್ಲೂ ವರ್ಕ್ ಮಾಡ್ತಾ ಇದ್ದಾವೆ, ನಮ್ಮ ಭಾಗದಲ್ಲೂ ವರ್ಕ್ ಮಾಡ್ತಾ ಇದ್ದಾವೆ. ಆಲ್ಮೋಸ್ಟ್ ತುಂಬಾ ಜಾಗದಲ್ಲಿ 2 ಲಾಫ್ಟ್ ಅಲ್ಲೂ ಆರಿದಾವೆ. ಇಲ್ಲಿ ಯಾರು ಅಥರ್ವ ಲಾಫ್ಟ್ ಅಲ್ಲಿ ಆರೈತಿ, ಸುಬ್ರಹ್ಮಣ್ಯ ಲಾಫ್ಟ್ ಆರೈತಿ, ನಮ್ಮ ಲಾಫ್ಟ್ ಅಲ್ಲೂ ಗೋರ್ಪಡೆ ಅವ್ರ ಲೈನ್ ಆರಿದೆ. 3 years ಆಯ್ತು ಕಂಟಿನ್ಯೂ ಆಗಿ 1000 ಅಲ್ಲಿ ಬರ್ಡ್ಸ್ ಒಳ್ಳೆ ರಿಟರ್ನ್ ಆಗ್ತಾ ಇದೆ ಬರ್ಡ್. ಇದು ಇನ್ನೂ ಎಕ್ಸ್ಟ್ರೀಮ್ ಅಲ್ಲಿ ಹೋಗುತ್ತೆ ಬರ್ಡ್.
ಇವೆಲ್ಲ ತುಂಬಾ ಡಿಸ್ಟೆನ್ಸ್ ಆರೋ ಹಕ್ಕಿ 1500. ಬಣ್ಣ ಅಂತಲ್ಲ, ಬಣ್ಣದಲ್ಲಿ ಏನಿಲ್ಲ ಇದು ಈ ತರದ ಲೈನೇಜ್. ಈ ಪಿಜನ್ ಶೋಕಿ ಹೋಮರ್ ಪಿಜನ್ ಅಲ್ಲಿ ಯಾವುದೇ ಬಣ್ಣಕ್ಕೆ ಬಹಳ ಮಹತ್ವ ಅಂತ ಏನಿಲ್ಲ, ಎಲ್ಲ ಬಣ್ಣದ್ದು ಎಲ್ಲ ಕೆಪಾಸಿಟಿಲೂ ಹಾರ್ತವೆ. ಸೊ ಇದೊಂದು ಬಣ್ಣ, ಇದನ್ನು ಅವ್ರದ್ದು ಗೋರ್ಪಡೆ ಲೈನ್ ಇದೆ, ನೀವು ಕೇಳಿದ್ರಲ್ಲ, ಪೂರ್ತಿ ಡಾರ್ಕ್ ರೆಡ್ ಅಲ್ಲಿ ಇರುತ್ತೆ. ಈಗ ಕಂಟಿನ್ಯೂ ಆಗಿ 3 years 1000 ಅಲ್ಲಿ ಇದು ಮಾಡಿದೆ. ಆ 3 years ಅಲ್ಲಿ 1000 ಅಲ್ಲಿ ಸ್ಲೋನೇ ಮಾಡ್ತಿದೆ. ಹಾಗಾದ್ರೆ ಅದ್ರ ಮೀನಿಂಗ್ ಏನಂದ್ರೆ ಬರ್ಡ್ ಡಿಸ್ಟೆನ್ಸ್ ಹೋಗುತ್ತೆ. ಬರ್ಡ್ ಅದು ಅಂದ್ರೆ ಹೆಂಗೆ ಅದು ಸ್ವಲ್ಪ ಬರ್ಡ್ ಡಿಸ್ಟೆನ್ಸ್ ಗೆ ಹೋಗೋ ಬರ್ಡ್ಸ್ ಹೇಗಿರ್ತವೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸ್ಪೀಡ್ ಆಗಿರಲ್ಲ. ಅದ್ರ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದ್ರೆ ಮನೆಗೆ ಹೋಗ್ಬೇಕು ಆರಾಮಾಗಿ ಸೇಫ್ ಆಗಿ ಕುಂತು, ಸೇಫ್ ಜಾಗದಲ್ಲಿ ಕುಂತು ಆರಾಮಾಗಿ ನೀರಿಗಿರುತ್ತೆ, ಎಲ್ಲಿ ಸಿಗುತ್ತೆ ಅಲ್ಲಿ ಸ್ಟೇ ಮಾಡಿಕೊಂಡು ನಿಧಾನಕ್ಕೆ ಬರೋ ಕೆಪಾಸಿಟಿ ಇರ್ತದೆ. ಸ್ಲೋ ಬರ್ಡ್ಸ್ಗೆ ಡಿಸ್ಟೆನ್ಸ್ಗೆ ಹೋಗೋ ಕೆಪಾಸಿಟಿ ಜಾಸ್ತಿ ಇರ್ತಾವೆ. ಸ್ಪೀಡ್ ಮಾಡೋ ಬರ್ಡ್ಸ್ ಏನಾಗ್ತದೆ, ಸ್ಪೀಡಲ್ಲಿ ಮನೆಗೆ ಹೋಗ್ಬೇಕು ಆರಿ ಸ್ಪೀಡಲ್ಲಿ ಅರ್ಧ ಅದ್ರದ್ದು ಸ್ಟಾಮಿನಾ ಕಳ್ಕೊಂಡ್ಬಿಟ್ಟಿರ್ತಾರೆ. ಪವರ್ ಹೌದು. ಈ ಸ್ಲೋ ಮಾಡೋ ಬರ್ಡ್ಸ್ ಏನಂದ್ರೆ ಆ ಒಂದು ಏನ್ ಇಟ್ಕೊಂಡಿರುತ್ತೆ ಮನೆಗೆ ಹೋಗ್ಲೇಬೇಕಂತೇಳಿ. ಆದ್ರೆ ಇಷ್ಟು ಸ್ಪೀಡಲ್ಲಿ ಅಂತ ಕರೆಕ್ಟ್ ಮಾಡಲ್ಲ, ನಿಧಾನಕ್ಕೆ ಹೋಗೋಣ, ಆರಾಮಾಗಿ ಹೋಗೋಣ ಅಂತೇಳಿ ಸ್ವಲ್ಪ ಎಷ್ಟು ನಿಧಾನ ಆರ್ತೋಗ್ಬೇಡೋ ಅಷ್ಟು ಡಿಸ್ಟೆನ್ಸ್ಗೆ ಕೆಲಸ ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಕೊಡ್ಬೋದು ಅಂತಂದ್ರೆ, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ರನ್ನಿಂಗ್ ರೇಸ್ ರಿಲೇ ಓಡ್ತಾರೆ, 100 meters ಓಡೋರು ಎಷ್ಟು ಸ್ಪೀಡ್ ಓಡ್ತಾರೆ, 400 into 400 ಓಡಿಸ್ಬೇಕಾದ್ರೆ ಅವ್ರು ಎಷ್ಟು ಸ್ಲೋ ಓಡ್ತಾರೆ ಆ ತರ ಇವು ಡಿಸ್ಟೆನ್ಸ್ ಬರ್ಡ್ಗಳು ಸ್ಲೋ ಇರ್ತವೆ. ಹೌದೌದು ಇದೆ. ನಮ್ ಬರ್ಡ್ ಅಲ್ಲಿ ಏನಿದೆ, ಶಾರ್ಟ್ ಡಿಸ್ಟೆನ್ಸ್ ಇದೆ, ಮಿಡ್ಲ್ ಡಿಸ್ಟೆನ್ಸ್, ಲಾಂಗ್ ಡಿಸ್ಟೆನ್ಸ್ ಅಂತ ಹೇಳಿ 3 ಕ್ಯಾಟಗರಿ ಬರ್ಡ್ ಇದೆ. ಎಕ್ಸ್ಟ್ರೀಮ್ ಲಾಂಗ್ ಡಿಸ್ಟೆನ್ಸ್ ಅಂತ ಇನ್ನೊಂದು ಕ್ಯಾಟಗರಿ, ಅದು 1500, 1700, 1800 ಕಿಲೋಮೀಟರ್, 1300 ಅಬೋ ಎಕ್ಸ್ಟ್ರೀಮ್ ಹೋಗುತ್ತೆ ಬರ್ಡ್. ಈಗ ನಮ್ಮ ಪ್ರೆಸೆಂಟ್ ಕರ್ನಾಟಕದಲ್ಲಿ ಎಷ್ಟು ಲಾಂಗ್ ಇಂದ ಹೋಮರ್ಗಳನ್ನ ಪಂಚಾಯತ್ 1800 ಕಿಲೋಮೀಟರ್ ಇಂದ, ಡೆಲ್ಲಿಯಿಂದಾನೆ. ನಮಗೆ ಒಂದು ಡೆಡ್ ಎಂಡ್ ಅಂತ ನಾವು ಒಂದು ಹಾಕೊಂಡಿದ್ದೀವಿ. ಈ ಭಾಗದಲ್ಲೆಲ್ಲ ನಮ್ಮ ಸೌತ್ ಇಂಡಿಯಾ ಭಾಗದಿಂದ ನಾವು ರೇಸ್ ಮಾಡಿದ್ರೆ 1800 ಕಿಲೋಮೀಟರ್ ಆಗುತ್ತೆ. ನಮ್ಮ ಭಾಗಕ್ಕೆ ಕಡಿಮೆ ಆಗುತ್ತೆ, ಬೆಂಗಳೂರು ಭಾಗದವರಿಗೆ ಜಾಸ್ತಿ ಆಗುತ್ತೆ. ಅವರಿಗೆ ಲಾಂಗ್ ಆಗೋದು ಮಂಡ್ಯ ಪ್ಲಸ್ ಇದು ಲಾಂಗ್ ಡಿಸ್ಟೆನ್ಸ್ ಶಾರ್ಟ್ ಡಿಸ್ಟೆನ್ಸ್ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಸರ್? ತುಂಬ ಜನ ಕಣ್ಣಲ್ಲಿ ನೋಡ್ತಾರೆ, ತುಂಬ ಜನ ಫೆದರ್ಸಲ್ಲಿ ನೋಡ್ತಾರೆ, ತುಂಬ ಜನ ಅದ್ರದ್ದು ಒಂದು ಶೇಪ್ ನೋಡ್ಕೊಂಬಿಟ್ಟು, ಅದು ಡಿಫ್ರೆಂಟ್ ವೆರೈಟಿ, ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್. ಹಿಂಗೆ ಫೆದರ್ಸ್ ನೋಡ್ಬಿಟ್ಟೆ ಈ ಹಕ್ಕಿ ಇಷ್ಟು ಆಡ್ಬೋದು ಅಂತ ಹೇಳೋ ಕೆಪಾಸಿಟಿ ಇರೋರು ಇದ್ದಾರೆ, ಕಣ್ಣು ನೋಡ್ಬಿಟ್ಟು ಇದಿಷ್ಟು ಡಿಸ್ಟೆನ್ಸ್ ಬರುತ್ತೆ ಅಂತ ಹೇಳೋ ಕೆಪಾಸಿಟಿ ಇರೋರು ಇದ್ದಾರೆ. ಸೊ ಹಂಗೆ ಒಬ್ಬೊಬ್ರದ್ದು ಒಂದೊಂದು ಇದು. ಅದು ನಾವು ಕೆಲವು ವಿಡಿಯೋಗಳು ನೋಡಿದ್ವಿ, ಕೆಲವು ರಿಂಗ್ಸ್ಗಳಲ್ಲಿ ಈ ರಿಂಗ್ಸ್ ಮೇಲೆ ಬಂದರೆ ಅದು ಲಾಂಗ್ ಡಿಸ್ಟೆನ್ಸ್ ಸುಮಾರು, ಸಮಯ ಬಂದರೆ ಶಾರ್ಟ್ ಡಿಸ್ಟೆನ್ಸ್. ಇಲ್ಲ ಸರ್, ಇವಾಗ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ ನನಗೂ ಗುರುಗಳಿದ್ದಾರೆ, 3-4 ಜನ ಗುರುಗಳಿದ್ದಾರೆ. ಯಾಕಂದರೆ ಗುರು ಇಲ್ದಂಗೆ ಯಾರು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಹಂಗಾಗಿ ಪ್ರತಿಯೊಬ್ಬರು, ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಹೊಸದಾಗಿ ಒಂದು ಅಕ್ಷರ ಹೇಳ್ಕೊಟ್ರು ನನಗೆ ಗುರುನೇ. ಸೊ ಆ ಥರ ನಮ್ಮ ಗುರುಗಳು ನನಗೆ ಹೇಳ್ಕೊಟ್ರೆ ಲೆಕ್ಕಕ್ಕೆ ನಾನು ಇದನ್ನು ನಂಬೋದೇ ಇಲ್ಲ. ಇವರು ಬೇರೆ ಎಲ್ಲ ಏನು ಹೇಳ್ತಾರೆ ಅವ್ರವ್ರದ್ದು ಒಂದು ಒಪಿನಿಯನ್ನು. ಕಣ್ಣು ನೋಡಿದ್ರೆ ಕಣ್ಣಲ್ಲಿ ಏನಿಲ್ಲ ಅಂತ ಅರ್ಧ ಜನ ಹೇಳ್ತಾರೆ, ಇವತ್ತು ಪ್ರೂವ್ ಮಾಡಿಲ್ಲ. ಫೆದರ್ಸಲ್ಲಿ ಏನಿರೋದಿಲ್ಲ ಅಂತಂದೇಳಿ ಇನ್ನೊಬ್ರು ಹೇಳ್ತಾರೆ, ಅದಕ್ಕೂ ಪ್ರೂಫ್ ಇಲ್ಲ. ಈ ಫೆದರ್ಸಿಂದನೇ ಬರುತ್ತೆ ಅಂತ ಹೇಳ್ತಾರೆ, ಅದಕ್ಕೂ ಪ್ರೂಫ್ ಇಲ್ಲ. ಅದು ನಮ್ಮದು ಬರ್ಡಿಂದು ಬೆಸ್ಟ್ ಬಾಂಡಿಂಗ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ, ಅದು ಆಗುತ್ತೆ. ಇವಾಗ ಇದ್ರೊಳಗೆ ಕಾಮನ್ ಆಗಿದೆ ಏನಂತಂದರೆ, ಹೋದ ವರ್ಷ ನಮ್ಮ ಹತ್ರ ಯಾವ್ಯಾವುದು 1000 ಕಿಲೋಮೀಟರ್ ಹಾರಿದ ಹಕ್ಕಿ, ಒಂದು ಗಂಡು ಒಂದು ಹೆಣ್ಣು, ಅವೆರಡನ್ನ ಪೇರ್ ಮಾಡ್ತೀವಿ. ಅದರೊಳಗೆ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಕಣ್ಣುಗಳು ಸೇಮ್ ಇರಬಾರ್ದು. ಒಂದು ರೆಡ್ ಐ ಇದ್ದರೆ ಒಂದು ಪರ್ಲ್ ಐ ಇರಬೇಕು, ಮೇಲ್ ರೆಡ್ ಐ ಇದ್ದರೆ ಹಂಗೆ ಪರ್ಲ್ ಐ ಇರಬೇಕು. ಸೊ ಹಿಂಗೆ ಬೈಫರ್ಕೇಟ್ ಮಾಡಿಬಿಟ್ಟು ಅವನ್ನ ಪೇರಿಂಗ್ ಮಾಡ್ತೀವಿ. ಕಲರ್ ಟು ಕಲರ್ ಮ್ಯಾಚಿಂಗ್ ಮಾಡಿದ್ರೆ ತುಂಬ ಒಳ್ಳೇದಂತ ಹೇಳ್ತೀವಿ. ಚೆಕ್ಕರ್ ಟು ಚೆಕ್ಕರ್ ಮಾಡಬೇಕು, ಬ್ಲೂ ಟು ಬ್ಲೂ ಮಾಡಬೇಕು, ರೆಡ್ ಟು ರೆಡ್ ಮಾಡಬೇಕು. ಹಿಂಗೆ ಮಾಡಿದರೆ ಭಾಳ ಒಳ್ಳೇದಂತಂದೇಳಿ ಸೀನಿಯರ್ ಫ್ಯಾನ್ಸರ್ಗಳು ನಮಗೆ ಹೇಳಿರೋದು ಒಂದು ನಮಗೆ ಜ್ಞಾನ. ಕೆಲವೊಂದು ಬರ್ಡ್ ಕ್ಯಾರೆಕ್ಟರ್ ಹೇಳ್ಕೊಡ್ತಾರೆ ನಮಗೆ, ಡಿಸ್ಟೆನ್ಸ್ ಹೋಗುತ್ತಾ, ಇದು ಶಾರ್ಟ್ ಡಿಸ್ಟೆನ್ಸ್ ಮಾಡುತ್ತಾ, ಆದರೆ ಅದು ಮಾಡೋ ಆಕ್ಟಿವಿಟೀಸು ಅದು ನಾವು ಡೈಲಿ ಅಬ್ಸರ್ವ್ ಮಾಡ್ತಾ ಇರ್ತೀವಲ್ಲ, ಆ ಕ್ಯಾರೆಕ್ಟರ್ ತೋರಿಸ್ಕೊಡ್ತೀರಿ. ಬರ್ಡ್ ಡಿಸ್ಟೆನ್ಸ್ ಹೋಗುತ್ತಾ ಇಲ್ಲ ಮೊದಲು ನಮಗೆ ಐಡಿಯಾ ಕೊಡುತ್ತೆ. ಆ ಬರ್ಡ್ ನಮಗೆ ಹೇಳ್ತಿರೋದು, ಆ ಟೈಮಿಗೆ ನಮಗೆ ಬಾಡಿಗಿರೋ ಬಾಂಡಿಂಗ್ ಹೇಳ್ಕೊಡ್ತಾರೆ. ಬಾಡಿಗೆ ನಮಗಿರೋ ಬಾಂಡಿಂಗ್ ಪ್ಲಸ್ ಇದ್ರಲ್ಲಿ ನಾವು ಫೀಡ್ ಕೊಡ್ತೀರಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಎಲ್ಲ ಹೇಳ್ತಾರೆ. ಅದೆಲ್ಲ ಸೈಡ್ಗೆ ಇದ್ರು ಬರ್ಡ್ ನಮ್ಮ ಲಾಫ್ಟ್ ಎಷ್ಟು ಇಷ್ಟಪಡ್ತೈತಿ, ನಾವು ಬರ್ಡ್ ಎಷ್ಟು ಇಷ್ಟಪಡ್ತೀವಿ ಅಂಬರ ಮೇಲೆ ಡಿಸ್ಟೆನ್ಸ್ಗೆ ಹೋಗೋ ಬರ್ಡ್ ರೀಚ್ ಆಗುತ್ತೆ. ಅದು ಎಷ್ಟು ಸೇಫ್ ಆಗಿ ನಿಮ್ ಲಾಫ್ಟ್ ಫೀಲ್ ಮಾಡುತ್ತಾ
ಅಷ್ಟು ಬರ್ಡ್ ನಿಮ್ಮ ಲಾಫ್ಟಿಗೆ ಬರಕ್ ಇಷ್ಟಪಡ್ತೀರಿ ಡಿಸ್ಟೆನ್ಸ್ ನೀವು ಎಲ್ಲೇ ಏನೇ ಮಾಡಿದ್ರು ಎಲ್ಲೇ ಬಿಟ್ರು ನಾವ್ ಇಲ್ಲಿಗೆ ಹೋದ್ರೆ ಸೇಫ್ಟಿ ಆಗಿರ್ತೀವಿ. ಕಂಫರ್ಟಬಲ್ ಆಗಿರ್ಬೇಕು ಬರ್ಡ್ ಅಷ್ಟೇನೆ. ರಶ್ ಇರಬಾರ್ದು ಅವಕ್ಕೆ, ಬರ್ಡ್ಗಳಿಗೆ ಜಾಸ್ತಿ ರಶ್ ಇರಬಾರ್ದು, ಅವಕ್ಕೆ ಭಯ ಭೀತಾಗಂತ ಒಂದು ವಾತಾವರಣ ಇರಬಾರ್ದು, ಶಾಂತವಾದ ಪ್ರದೇಶ ಇರಬೇಕು, ಅದರದ್ದೇ ಆದ ಒಂದು ಮೈಂಡ್ ಸೆಟ್ ಇರಬೇಕು. ಆ ಥರ ಇದ್ದರೆ ಹಕ್ಕಿಗಳು ಅವು ಬದುಕಿದ್ರೆ ಮಾತ್ರ ಮನೆಗೆ ಬಂದೇ ಬರ್ತವೆ ಅಂತ ನಾನು ನಿಮ್ಮ ಮುಂದೆ ಹೇಳ್ಬೋದು. ಮಧ್ಯದಲ್ಲಿ ಏನಾದರೂ ಆಕ್ಸಿಡೆಂಟಲ್ಲಿ ಏನಾದರೂ ಆಯ್ತಂದರೆ ಬರಲ್ಲ. ಇಫ್ ನಾಟ್ ಅವು ಬದುಕಿದ್ರೆ 2 ವರ್ಷ 3 ವರ್ಷ 5 ವರ್ಷ ಬಿಟ್ಟಾಗಲಿ ನಿಮ್ಮ ಮನೆಗೆ ಬರ್ತವೆ. ಇದಾವೆ, ತುಂಬ ಇದೆ. 8 ತಿಂಗಳ 1 ವರ್ಷ ಬಿಟ್ಬಿಟ್ಟು 1000 ಹಾಕಿರೋ ಬರ್ಡ್ 8 ತಿಂಗಳ ಬಿಟ್ಟು ಬಂದಿದೆ. ಬರ್ತಾವೆ. ಅಕ್ಕಿ ಬರೋ ಲೇಟ್ ಮಾಡಿರುತ್ತೆ, ಇಲ್ಲ ಯಾರು ಹಿಡಿದಿರ್ಬೋದು, ಇಲ್ಲ ಶಿಖರ ಹೊಡೆದಿರ್ಬೋದು. ಅದಕ್ಕೆ ಅಲ್ಲಿಂದ ಟ್ರಾವೆಲಿಂಗ್ ಆಗಿ ಬರೋಷ್ಟು ಬಾಡಿಯಲ್ಲಿ ಶಕ್ತಿ ಇರಲ್ಲ, ಅದನ್ನ ತುಂಬಿಕೊಳ್ಳೋಕೋಸ್ಕರ ವೇಟ್ ಮಾಡಿರ್ಬೋದು. ಹಂಗ ಮಾಡ್ಬೋದು ನಾವು, ಅದನ್ನೆಲ್ಲ ಆಲೋಚನೆ ಮಾಡ್ಬೇಕಾಗುತ್ತೆ. ಈಗ ನಾವೇ ಆರಾಮಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ಒಂದ್ ಕಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಸುಸ್ತಾದಾಗ ನಾವು ಹೆಂಗ್ ಹೋಗ್ತೀವಿ ಏನಿಲ್ಲ, ಅದೇ ತರನೇ ಸೇಮ್ ಅದಕ್ಕೂ ಬಾಡಿಗೆ. ಈಗ ನಿಮ್ಮ ಟಮ್ಲರ್ ಅಲ್ಲಿ ನೀವು ಅದಕ್ಕೆ ಏನ್ ಫೀಡ್ ಆಗ್ತಿರೋ ಅದಕ್ಕೆ ಸ್ಟೆಮಿನಾ ಹೆಂಗ್ ಬರುತ್ತೆ ನಂಗೆ ಗೊತ್ತಿಲ್ಲ. ನಮ್ದ್ರಲ್ಲಿ ಬಂದು ಈ ಹಕ್ಕಿ ಆರಕ್ಕೆ ಕಾರಣ ಕೊಲೆಸ್ಟ್ರಾಲ್ ಬೇಕು, ಫ್ಯಾಟ್ ಬೇಕೇ ಬೇಕು ಕಂಪಲ್ಸರಿ. ಸೊ ಅದನ್ನ ನಾವು ತಯಾರಿ ಕೊಡ್ತೀವಿ. ಹೇಳಿ ಸರ್, ಹೇಳಿ. ಫುಡ್ ನೋಡ್ರಿ, ಇದಕ್ಕೆ ಇದ್ದಂಥವ್ರಾದ್ರೆ ಒಂದು 20 ಐಟಮು 25 ಐಟಮು 30 ಐಟಮು ಮಿಕ್ಸ್ ಮಾಡಿ ಹಾಕ್ತಾರೆ. ಇಲ್ದಂಥವ್ರಾದ್ರೆ ಒಂದು 10-11 ಐಟಮಲ್ಲಿ ಓಕೆ ಮಾಡಿ ಕಳಿಸ್ತಾರೆ. ಸಜ್ಜಿ ಹಾಕ್ತಾರೆ, ಜೋಳ ಹಾಕ್ತಾರೆ, ಗೋಧಿ ಹಾಕ್ತಾರೆ, ಕುಸುವೆ ಹಾಕ್ತಾರೆ, ಸೂರ್ಯಕಾಂತಿ ಹಾಕ್ತಾರೆ, ಬಿಳೆ ಬಟಾಣಿ ಹಾಕ್ತಾರೆ, ಹಸಿ ಬಟಾಣಿ ಹಾಕ್ತಾರೆ, ಹಸಿರು ಬಟಾಣಿ ಹಾಕ್ತಾರೆ, ಅಗಸೆ ಹಾಕ್ತಾರೆ, ಮತ್ತೆ ತುಂಬ ಇದಾವೆ, ತೊಗರಿ ಹಾಕ್ತಾರೆ, ತುಂಬ ಇದಾವೆ. ತುಂಬ ಹುಡುಕಿದ್ರೆ 100 ವೆರೈಟಿ ಇದಾವೆ ಹಾಕಕ್ಕೆ. ಹುಡುಕಿದ್ರೆ 100 ವೆರೈಟಿ ಇದಾವೆ ಹಾಕಕ್ಕೆ. ಪ್ಯೂರ್ ವೆಜಿಟೇರಿಯನ್. ಕಬ್ಬಿನಾಂಶದ್ದು ಆಯಿಲ್ ಐಟಮ್ ಸಾಸಿವೆ ಹಾಕ್ತೀವಿ, ಕುಸುವೆ ಹಾಕ್ತೀವಿ, ಸೂರ್ಯಕಾಂತಿ ಹಾಕ್ತೀವಿ. ಅದರಲ್ಲಿ ಆಯಿಲ್ ಇರೋ ಐಟಮ್ಮು ಅಗಸೆ ಹಾಕ್ತೀವಿ, ಅದರೊಳಗೆಲ್ಲ ಇರುತ್ತೆ. ಶೇಂಗಾ ಹಾಕ್ತೀವಿ. ಕೊಬ್ಬಿನಾಂಶ ಹೋಮರಲ್ಲಿ ಕಂಪಲ್ಸರಿ ಬೇಕೇ ಬೇಕು. ಇದು ಒಂಥರ ಟಿಫಿನ್ ಬಾಕ್ಸ್ ಇದ್ದಂಗೆ. ನಾವು ಇದನ್ನ 1 ವಾರದಿಂದ ಕೊಬ್ಬಿಸ್ತೀವಿ, ರೇಸಿಗೆ ಹಾಕ್ತೀವಿ. ಡಿಸ್ಟೆನ್ಸಿಂದ ಅದು ಬರಬೇಕಾದ್ರೆ ಆ ಕೊಬ್ಬನ್ನ ಕರೆಸ್ಕೊಂಡು ಆಹಾರ ಮಾಡಿಕೊಂಡು ಅದು ಸೇವನೆ ಮಾಡ್ಕೊಂಡು ಇಲ್ಲಿಗೆ ಟ್ರಾವೆಲ್ ಮಾಡಿ ಬರುತ್ತೆ. ಬರ್ನ್ ಮಾಡ್ಕೊಂಡ್ಬಿಟ್ಟು ಫ್ಯಾಟ್ ಆಹಾರ, ಫ್ಯಾಟೇ ಆಹಾರ. ಅದಕ್ಕೆ ಕಾರ್ಬೋನು ಬೇಕು, ಕಾರ್ಬೋನು ಪ್ಲಸ್ ಬೇಕಾಗುತ್ತೆ. ಫಸ್ಟ್ ಡೇ ಸೆಕೆಂಡ್ ಡೇ ಕಾರ್ಬೋದೆಲ್ಲ ಇರುತ್ತೆ. ತದನಂತರ ಆಮೇಲೆ ಏನ್ ಆರಾಗ ಹೆಲ್ಪ್ ಮಾಡೋದ ಫ್ಯಾಟ್ ಕರೆಕ್ಷನ್ ಆರಾಗ ಇಷ್ಟಪಡ್ತೇವೆ ಬರ್ಡ್. ಫಸ್ಟ್ ದಿನ ಸೆಕೆಂಡ್ ದಿನ ಅದು ಬರ್ಡ್ ಅಲ್ಲಿ ಕಾರ್ಬೋ ಸೇವ್ ಮಾಡಿ ಇಟ್ಟಿರುತ್ತೆ. ಆ ಕಾರ್ಬೋಲಿಂದ ಆರಿಬಿಡುತ್ತೆ ಬರ್ಡ್, ಸ್ಪೀಡ್ ಮಾಡುತ್ತೆ ಬರ್ಡ್. ನೆಕ್ಸ್ಟ್ ಡೇ ಲಿದ್ದ ಆ ಫ್ಯೂಲ್ ಖಾಲಿ ಆದಾಗ ಕಾರ್ಬೋ, ನೆಕ್ಸ್ಟ್ ಫರ್ದರ್ ಫ್ಯಾಟ್ ನ ಕರೆಕ್ಷನ್ ಬರ್ಬೇಕು. ಆ ಫ್ಯಾಟ್ ಫಿಲ್ ಆಗತ್ತಾಗನ ಮತ್ತೆ ಆ ಫ್ಯಾಟ್ ಫ್ಯೂಲ್ ಖಾಲಿ ಆಯ್ತಾ ಮತ್ತೆ ಅದನ್ನ ಬಾಡಿಯಲ್ಲಿ ಇನ್ಕ್ರೀಸ್ ಮಾಡಿದ್ರೆ ಮತ್ತೆ ಆರಾಗ ಇಷ್ಟಪಡೋದು. ಈಗ ಕಾಮನ್ ಆಗಿ ದಪ್ಪಗಿರೋ ಮನುಷ್ಯ 1 ವಾರ 10 ದಿನ ಉಪವಾಸ ಮಾಡಿಸಿದ್ರೆ ಹೆಂಗ್ ಕರಗ್ತಾನೋ ಅದೇ ತರನೇ ಇದನ್ನು ಸೇಮೆ. ದೂರದಿಂದ ಅದನ್ನ ಬರ್ನ್ ಮಾಡ್ಕೊಂಡು ಇದ್ರಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟೆ ಕಾಳು ಹಾಕ್ತಿವಿ. ಪ್ರೋಟೀನ್ ಇಷ್ಟು ಕ್ವಾಂಟಿಟಿ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇಷ್ಟು ಕ್ವಾಂಟಿಟಿ ಇರಬೇಕು, ಫ್ಯಾಟ್ ಇಷ್ಟು ಇರಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ ಇದೆ. ಆ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಟ್ಟು ನಾವು ಮಾಡ್ತೀವಿ. ಪ್ರತಿ ರೇಸಿಗೂ ಚೇಂಜ್ ಮಾಡ್ಕೊಂತ ಹೋಗ್ತೀವಿ. ಗ್ರೇನ್ಸ್ನ ಅಪ್ಗ್ರೇಡ್ ಮಾಡ್ಕೊಂತ ಹೋಗ್ತೀವಿ. ಇದು ಕಾರ್ಬೋಹೈಡ್ರೇಟ್ಸ್ ಇದಕ್ಕೆ ಬೇಕು, ಸೊ ಇದನ್ನ ಇನ್ಕ್ರೀಸ್ ಮಾಡು. ಈಗ ನೆಕ್ಸ್ಟ್ ಮುಂದೆ ಹೋಗ್ತಾ ಇದೆ, ಇದಕ್ಕೆ ಫ್ಯಾಟಿಗೆ ಬೇಕು, ಇದಕ್ಕೆ ಈ ಗ್ರೇನ್ಸ್ ಆ್ಯಡ್ ಮಾಡು. ಸೊ ಇದೊಂಥರ 2 ತರ ಮಿಕ್ಸ್ ಮಾಡ್ತೀವಿ. ಒಂದು ಶಾರ್ಟ್ ಡಿಸ್ಟೆನ್ಸ್ ಗೆ ಒಂಥರ ಫೀಡ್ ಇದ್ರೆ, ಅದೇ ನಾವು ಮೆಕ್ಕೆಜೋಳ ಡಿಸ್ಟೆನ್ಸ್ ಗೆ ಹೋದಲ್ಲ ಮೆಕ್ಕೆಜೋಳ, ಜೋಳ, ಕುಸುಬಿ ಅವು ಜಾಸ್ತಿ ಆಗ್ತಾರೆ. ಈ ಶಾರ್ಟ್ ಡಿಸ್ಟೆನ್ಸ್ ಗೆ ಅವೆಲ್ಲ ಲೈಟ್ ಆಗಿ ಇರ್ತವೆ, ಕಮ್ಮಿ ಮಾಡಿರ್ತೇವೆ. ಡಿಸ್ಟೆನ್ಸ್ ಗೆ ಹೋಗ್ಬೇಕಾದ್ರೆ ನಮಗೆ ಏನ್ ಬೇಕೋ ಫ್ಯಾಟ್, ಕಾರ್ಬೋ ಅವನ್ನ ಇನ್ಕ್ರೀಸ್ ಮಾಡ್ತಿರೋದು. ಮೆಕ್ಕೆಜೋಳ ಅವನ್ನೆಲ್ಲ ಇನ್ಕ್ರೀಸ್ ಮಾಡಿ ಕಳಿಸ್ತೀವಿ. ಶಾರ್ಟ್ ಡಿಸ್ಟೆನ್ಸ್ ಏನ್ ಮಾಡ್ಬೇಕಂದ್ರೆ ಸ್ಪೀಡ್ ಮಾಡ್ಬೇಕಂತೇಳಿ ಅವನ್ನ ಮೀಡಿಯಂ ಲೆವೆಲ್ಗೆ ಹಾಕಿ ಕಳಿಸ್ತೀವಿ. ವೇರಿಯೇಷನ್ ಆಗ್ತಾ ಇರ್ತದೆ. ಮೆಡಿಸಿನ್ಗಳು ತುಂಬಾ ಇದಾವೆ ಸರ್. ಅದು ಒಂಥರ ಮೆಡಿಸಿನ್ ಮುಂಚೆ ತರದ್ದು ಜಾಸ್ತಿ ಯಾವ್ದು ಯೂಸ್ ಮಾಡಲ್ಲ. ಆ ತರ ಪ್ರಾಬ್ಲಮ್ಗಳು ಬಂದ್ರೆ ಈ ತರ ಮಾಡಕ ತೋರ್ಸದಾರೆ. ಅಲ್ಲಿ ತೋರ್ಸನಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ವಿಡಿಯೋ ಮಾಡಿ ತೋರಿಸಿದ್ರೆ ನೀವು ಅದನ್ನ ಹೇಳ್ತೀನಿ. ಇವರು ಹೇಳ್ಬೇಕಾದ್ರೆ ಅದು ತೋರ್ಸಿದ್ರೆ ಹಂಗ ಹೇಳಲ್ಲ. ನಾವು ಯಾವ್ದನ್ನ ಪರ್ಟಿಕ್ಯುಲರ್ಲಿ ಬೆಲ್ಡ್ ಮಾಡಿ ಪ್ರಮೋಟ್ ಮಾಡಲ್ಲ. ಯಾಕಂದ್ರೆ ಯಾರನ್ನ ಕೇಳಿದ್ರೆ ಹೇಳ್ಬೋದು ಈ ಡಿಸೀಸ್ ಐತಿ, ಇದಕ್ಕೆ ಏನ್ ಬೇಕಂದ್ರೆ ಅದೇ ಪರ್ಟಿಕ್ಯುಲರ್ ಆಗಿ ಹೇಳ್ಬೋದು. ನಾವು ಪರ್ಟಿಕ್ಯುಲರ್ಲಿ ಅದು ಹೆಸರು ಕೇಳ್ಬಿಟ್ಟು ಅದನ್ನ ಪ್ರಮೋಟ್ ಮಾಡಲ್ಲ. ನಾವು
ಇವಾಗ ಮೆಡಿಸಿನ್ಗಳ ಬಗ್ಗೆ ನೀವು ಕೇಳಿದರೆ, ಮೆಡಿಸಿನ್ಗಳು ಅಂತಂದರೆ ನಾವು ಆಲ್ಮೋಸ್ಟ್ ಆಲು ಜಾಸ್ತಿ ಇಂಗ್ಲೀಷ್ ಮೆಡಿಸಿನ್ ಪ್ರಿಫರ್ ಮಾಡಲ್ಲ. ಅದರೊಳಗೆ ನಾನಾ ರೀತಿ ಇದ್ದಾವೆ, ಒಂದೊಂದಕ್ಕೆ ಒಂದೊಂದು ಹೆಸರಿದ್ದಾವೆ, ಒಂದೊಂದರಲ್ಲಿ ಒಂದೊಂದು ಗುಣಗಳಿದ್ದಾವೆ. ಇವಾಗ ನಾವು ಮನೆ ಮದ್ದು ಅಂತ ಏನಂತೀವಿ, ಈಗ ನಾವು ಆಯುರ್ವೇದಿಕ್ ಪ್ರಕಾರ ನಾವು ನಮ್ಮ ಮನೇಲಿ ಮನೆ ಮದ್ದು ಮಾಡಿಕೊಡ್ತಾರೆ. ಕೆಮ್ಮಾದರೆ ಶುಂಠಿ ಕುಟ್ಟಿ ಕೊಡ್ತಾರೆ, ಅದೆಲ್ಲ ಮಾಡಿಕೊಡ್ತಾರೆ ಮನೇಲೆಲ್ಲ. ಸೊ ಅಂಥ ಬೇಸಿಕಲ್ಲೇ ನಾವು ರನ್ ಮಾಡ್ತಾ ಇದ್ದೀವಿ. ಎಕ್ಸ್ಟ್ರಾರ್ಡಿನರಿ ಯಾವುದು ಇಂಗ್ಲೀಷ್ ಮೆಡಿಸಿನ್ ನಾವು ಜಾಸ್ತಿ ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ಆಲ್ ನಾಟಿ ಮೆಡಿಸಿನ್ ನಾವು ಯೂಸ್ ಮಾಡ್ತೀವಿ. ನಾವು ಇಂಡಿಯನ್ ಮೆಡಿಸಿನ್, ಇಂಪೋರ್ಟ್ ಮೆಡಿಸಿನ್ಗೆ ಹೋದ್ರೆ ಈಗ ಫ್ಯಾನ್ಸರ್ ಎಲ್ಲರೂ ಇರ್ತಾರೆ, ಎಲ್ಲರೂ ಇದ್ದಂತರ ಬರಲ್ಲ. ಈ ಫ್ಯಾನ್ಸರಿಗೆ ಎಲ್ಲದಂತರ ಬರ್ತಾರ. ನಮ್ಮ ಇಂಡಿಯಾದಾಗೆ ಬೆಸ್ಟ್ ಪ್ರಾಡಕ್ಟ್ ಇದಾವ. ಸೇಮ್ ಪ್ರಾಡಕ್ಟ್ ಸೇಮ್ ಕಾಂಬಿನೇಷನ್ ಇರ್ತಾವ್ರೆ. ನಿಮಗೆ ಒಂದು 200-300 ರೂಪಾಯಿದಾಗ ಸಿಗ್ತದೆ ಬರ್ಡ್, ಅದೇ ಸೇಮ್ ಕಾಂಬಿನೇಷನ್. ಅದನ್ನ ನೀವು ಇಂಪೋರ್ಟ್ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರ ಅಂತೇಳಿ ಮಾಡಿರಂದ್ರೆ ನೀವು 1200-3000 ಹೋಗ್ತಾರೆ. ಅದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಮನಿ ವೇಸ್ಟ್. ಪ್ಲಸ್ ಈ ಫ್ಯಾನ್ಸಿ ಏರಿಯಾಗೆ ಬಂದ್ಮೇಲೆ ಮನೆಯಲ್ಲಿ ಸ್ವಲ್ಪ ಇದು ಮಾಡ್ತಾರೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅದೇ 200 ಸಿಗುತ್ತೆ, ನೀವು ಅದೇ ಕಾಂಬಿನೇಷನ್ ಇರುತ್ತೆ, ನೀವು ಅದನ್ನ ರೆಫರ್ ಮಾಡಲ್ಲ, ನಿಮಗೆ ಕೇಳಲ್ಲ ಯಾರ ಹತ್ರ. ನೀವು ಅಡ್ವರ್ಟೈಸ್ಮೆಂಟ್ ಯಾರು ತೋರಿಸ್ತಾರ ಅವ್ರಿಗೆ ಅವ್ರ ಹತ್ರ ಹೋಗಿ ನೋಡ್ತೀರ. ಅಡ್ವರ್ಟೈಸ್ಮೆಂಟ್ಗೆ ಹೋಗ್ಬೇಡ್ರಿ, ಯಾವತ್ತಿ ಕಾಸ್ಟ್ಲಿ ಮಾಡಬೇಡ್ರಿ, ನೀವು ಲಿಮಿಟ್ ಆಗಿ ಮಾಡ್ರಿ. ಈ ಫ್ಯಾನ್ಸಿಗಲ್ಲಿ ಹೆಂಗಂದ್ರೆ ನೀವು ಕರೆಕ್ಟಾಗಿ ಏಮಿಟ್ ಮಾಡಿರಂದ್ರೆ ನೀವು ನಿಮ್ಮ ಬಜೆಟ್ ಅಲ್ಲೇ ಆರಾಮಾಗಿ ರೇಸ್ ಮಾಡ್ಬೋದು. ನೀವು ಅವ್ರು ಯಾರು ಹೇಳಿದ್ರು, ಇವ್ರು ಯಾರು ತೋರಿಸಿದ್ರು, ಇವ್ರು ಅದನ್ನ ಯೂಸ್ ಮಾಡ್ತಾರೆ ಅಂತೆ, ಇವ್ರು ಇದನ್ನ ಯೂಸ್ ಮಾಡ್ತಾರೆ ಅಂತ ಹೋದ್ರೆ ನೀವು 40,000 ರೂಪಾಯಿ ಮೆಡಿಸಿನ್ ಇಡಬೇಕಾಗ್ತದೆ. ಇಟ್ಟರೆ ನಾವು ಏನ್ ರಿಸಲ್ಟ್ ಇರ್ತೀರಿ ಅದೇ ರಿಸಲ್ಟ್ ಇರುತ್ತೆ. ನೀವು ಅದೇ 300-400 ಸಿಗುತ್ತೆ, ಅದೇ ಸಿಗುತ್ತೆ, ಅದೇ ಮಾಡ್ರಿ, ಆರಾಮಾಗಿ ಅಂತ ಹೇಳ್ತಿದ್ದೀನಿ ನಾನು. ಮೇನ್ ಬಾಡಿಗೆ ಮೇಂಟೆನೆನ್ಸ್, ಲಾಂಗ್ ಟರ್ಮ್ ಮೇಂಟೆನೆನ್ಸ್, ಬಾಡಿ ಫೀಡ್, ನೀವು ಕೊಡೋ ಈ ಸಪ್ಲಿಮೆಂಟ್ಸ್ ಏನು ವಿಟಮಿನ್ಸ್, ಲಿವರ್ ಟಾನಿಕ್ಸ್, ಪ್ರೋಬಯೋಟಿಕ್, ಪ್ರಿಬಯೋಟಿಕ್, ಇದರಲ್ಲೇ ನೀವು ಆರಾಮ್ ರೇಸ್ ಮಾಡ್ಬೋದು. ಅದು ನಮ್ಮ ಇಂಡಿಯಾದಲ್ಲೇ ಸಿಗುತ್ತಲ್ಲ, ನೀವ್ ಯಾಕೆ ಫಾರಿನಿಗೆ ಹೋಗ್ತೀರ ಅಂತ ಕೇಳ್ಕೊತೀನಿ ನಾನು. ಅದನ್ನ ಯಾಕೆ 3,000-4,000 ರೂಪಾಯಿ ಕೊಟ್ಟು ತಗೋತೀರಾ ನೀವು? ಇದರಲ್ಲಿ 200-300 ಸಿಗುತ್ತೆ, ನಮ್ಮ ಮೆಡಿಕಲ್ ಅಲ್ಲೇ ಸಿಗುತ್ತೆ, ನೀವು ಇಲ್ಲೇ ತಗೊಂಬೋದಲ್ಲ ಅಂತ ನಾನು. ಇವಾಗ ನಾನು ಹೇಳ್ದಂಗೆ ಆಯುರ್ವೇದಿಕ್ ಮೆಡಿಸಿನ್ ತುಂಬ ಇದ್ದಾವೆ. ಈ ಆಯುರ್ವೇದಿಕ್ ಮೆಡಿಸಿನಿಂದ ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ. ಇಂಗ್ಲೀಷ್ ಮೆಡಿಸಿನಿಂದ ಯಾವಾಗ ಯಾವ ಐಟಮು ಯಾವ್ದನ್ನ ಶೂಟ್ ಮಾಡಿಬಿಟ್ಟು ಯಾವ್ದನ್ನ ಡಿಸೇಬಲ್ ಮಾಡುತ್ತೋ ನಮಗೆ ಗೊತ್ತಾಗಲ್ಲ. ಹಕ್ಕಿ ಒಳಗೆ ಏನೋ ಒಂದು ಆಗ್ಬೋದು, ಅವು ಫರ್ಟಿಲಿಟಿ ಹೋಗ್ಬಿಡ್ಬೋದು, ಮೊಟ್ಟೆ ಇಡ್ಲಾರ್ದಂಗೆ ಆಗ್ಬಿಡ್ಬೋದು. ಸೊ ಇದು ಒಂದು ಥರ ಭಯ ಇರುತ್ತೆ ಇದರೊಳಗೆ. ಇಂಗ್ಲೀಷ್ ಮೆಡಿಸಿನಲ್ಲಿ ಆಲ್ಮೋಸ್ಟ್ ಆಲ್ ನಾವು ಪ್ರಿಫರ್ ಮಾಡೋದು ಜಾಸ್ತಿ ರೊಕ್ಕ ಖರ್ಚು ಮಾಡ್ಕೊಳ್ದೇನೆ ನಾಟಿ ಔಷಧದಲ್ಲೇ ಇವನ್ನ ಸರಿಪಡ್ಸೋಕ್ಕೆ, ಕ್ಯೂರ್ ಮಾಡ್ಕೊಳಕ್ಕೆ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ನಾವು ಅದಕ್ಕೋಸ್ಕರನೇ ಯಾವುದನ್ನು ಪ್ರಮೋಟ್ ಮಾಡಲ್ಲ. ಯಾಕಂದರೆ ಇವು ನಾಳೆ ಇನ್ನೊಬ್ಬರ ಮುಂದೆ ಇದು ಇನ್ಫ್ಲುಯೆನ್ಸು ಆಗ್ಬೋದು. ಇವ್ರ ಮಾತು ಕೇಳಿದೆ, ನಾನು ಹಿಂಗೆ ಮಾಡಿದೆ, ಹಿಂಗೆ ಆಯಿತು ಅಂತ ಅನ್ನೋ ಮಾತು ಬರ್ಬೋದು. ಹಾಗಾಗಿ ನಾವು ಯಾವುದೇ ಇಂಗ್ಲೀಷ್ ಮೆಡಿಸಿನ್ನ ಯಾವುದನ್ನು ಪ್ರಮೋಟ್ ಮಾಡಲ್ಲ. ನೀವು ಇಮ್ಯುನಿ ಬೂಸ್ಟ್ ಅಂತೇಳಿ ಎಲ್ಲ ಸ್ವಲ್ಪ ಇದ್ರಾಗತ್ತೈತ್ರಿ. ಈಗ ನಮ್ಮ ಅಟ್ಯಾಚ್ಮೆಂಟ್ ಅಲ್ಲಿ ಬರುತ್ತೆ. ನೀವು ಕಾರ್ಡ್ ಲಿವರ್ ಆಯಿಲ್ ಕೊಟ್ಟರೆ ನಿಮಗೆ ಈ ಬರ್ಡ್ಸ್ ಇಮ್ಯುನಿಟಿ ಬೂಸ್ಟ್ ಆಗತ್ರಿ. ನ್ಯಾಚುರಲ್ ಆಗಿ ಸಿಗುತ್ತೆ ನಿಮಗೆ. ಕಾರ್ಡ್ ಲಿವರ್ ಆಯಿಲ್ ಸಾಕಾಗಿತ್ತು ನಿಮಗೆ. ನೀವು ಅದ್ಯಾವ್ದೋ ಆ ಮೆಡಿಸಿನ್ ಈ ಮೆಡಿಸಿನ್ ಅಂತ ಹೋಗೋದಕ್ಕಿಂತ ಕಾರ್ಡ್ ಲಿವರ್ ಆಯಿಲ್ ಮತ್ತೆ ನಿಮಗೆ ನಮ್ಗೆ ಈಗ ಕೊಬ್ಬರಿ ಎಣ್ಣೆ ಇದು ಜಿಲ್ಲಲ್ಲಿ ಆಡಿಸಿದ್ರೆ ನೀವು ಎಣ್ಣೆ ತೆಗೆದ್ರೆ ಅದೇ ಬೆಸ್ಟ್ ಪ್ರಾಡಕ್ಟ್. ಅದು ನೀವು ಇಂಪಾರ್ಟೆಂಟ್ ಮೆಡಿಸಿನ್ ಅಲ್ಲಿ ಅದೇ ಕೊಬ್ಬರಿ ಎಣ್ಣೆ ಕೊಟ್ಟಿರ್ತಾರೆ ನಿಮಗೆ. ಅದ್ರ ಪ್ಯಾರಾಶೂಟ್ ಅವಲ್ಲ ಹೇಳೋದು, ನಾನು ಗಾಣದಲ್ಲಿ ಆಟಿರ್ತಾರೆ ನೋಡ್ರಿ ಕೊಬ್ಬರಿ ಎಣ್ಣೆ. ಆ ಕೊಬ್ಬರಿ ಎಣ್ಣೆ, ಶೇಂಗೆಣ್ಣೆ, ಆರ್ಗ್ಯಾನಿಕ್ ಕೊಬ್ಬರಿ ಎಣ್ಣೆ, ಶೇಂಗೆಣ್ಣೆ ಅದೇ ಒಳ್ಳೆ ರೇಸಿಗೆ ಒಳ್ಳೆ ಮೆಡಿಸಿನ್. ಅದು ಈಗ ಎನರ್ಜಿ ಅಂತ ಕೊಡ್ತಾರೆ, ಅದೇ ಎನರ್ಜಿ ಇಲ್ಲ. ಇವಾಗ ಜನಕ್ಕೆ ಗೊತ್ತಾಗಲ್ಲ. ಕಾರ್ಡ್ ಲಿವರ್ ಆಯಿಲ್ ಪ್ಲಸ್ ಕೊಬ್ಬರಿ ಎಣ್ಣೆ, ಶೇಂಗೆಣ್ಣೆ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಎನರ್ಜಿ ಅಲ್ಲಿ ರೆಡಿ ಆಗಿಬಿಡ್ತಾರೆ. ಅಷ್ಟೇ, ಅದು ಏನಲ್ರಿ. ಮತ್ತೆ ನೀವು ಫಾರಿಲಿಸಮ್ ಅಂತೇಳಿ ಅದಕ್ಕೆ ಇಷ್ಟಪಡ್ತಾರೆ. ಈಗ ಅಲೋವೆರಾ ತಗೊಂತೀವಿ ನಾವು, ಲಿವರ್ ಕ್ಲೀನ್ ಮಾಡೋಕ್ಕೆ, ಹೊಟ್ಟೆ ಕ್ಲೀನ್ ಮಾಡೋಕ್ಕೆ, ಪ್ರತಿಯೊಂದಕ್ಕೂ ಅಲೋವೆರಾ ತಗೊಂಡು ಅದನ್ನು ಕೊಡ್ತೀವಿ. ಬೆಳ್ಳುಳ್ಳಿ ಇದೆ, ನಿಂಬೆಹಣ್ಣು ಇದೆ, ಮತ್ತು ತರಕಾರಿಗಳು ಕೊಡ್ತೀವಿ, ಪಲ್ಯಗಳು ತಿನ್ನಿಸ್ತೀವಿ. ಈ ಎಲ್ಲ ಅದು ಸೇಮ್ ಮನುಷ್ಯನ ಥರನೇ ಹಕ್ಕಿ. ನಾವು ಮನೇಲಿ ನಮಗೆ ಹೆಂಗೆ ತಯಾರಿ ಕೊಡ್ತಾರೋ ನಾವು ಅದನ್ನು ಹಂಗೆ ಕೊಡ್ಬೋದು ತಯಾರಿನ. ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡಿಬಿಟ್ಟು ಎಕ್ಸ್ಟ್ರಾರ್ಡಿನರಿ ಅದಕ್ಕೆ ಜಾಸ್ತಿ ನಾವು ಬೂಸ್ಟಪ್ ಮಾಡೋದ್ರಿಂದ ಏನೋ ಒಂದು ತೊಂದರೆ ಆಗ್ಬೋದು. ನಿಮಗೆ ವೀಕ್ನೆಸ್ ಆದಾಗ ಮಾತ್ರ ನಿಮಗೆ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ನೀವು ತಗೊಂತೀರಿ. ನೀವು ಚೆನ್ನಾಗಿದ್ದಾಗ ನಿಮಗೆ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಕೊಟ್ಟರೆ ನಿಮಗೆ ಏನೋ ತೊಂದರೆ ಆಗ್ಬೋದು, ಯಾರಿಗೂ. ಸುಮ್ಮನೆ ಮಾತ್ರ ಯಾಕೆ ತಗೋಬೇಕು? ಚೆನ್ನಾಗಿರೋ ಅಕ್ಕಿಗೆ ಯಾಕೆ ಕೊಡ್ಬೇಕು ಮಾತ್ರ ಸುಮ್ಮನೆ? ಸೊ ಈ ಥರ ನಾವು ಅದಕ್ಕೆ ಒಂದು ಯಾವುದು ಅಣ್ಣ. ಆಮೇಲೆ ಈಗ ನೀವು ತುಂಬ ಒಳ್ಳೊಳ್ಳೆ ಬರ್ಡ್ಸ್ಗಳು ಮಾಡಿದ್ದೀರಾ ಈಗ ಉಮರ್ ಶೋಕಿಲಿ. ಆ ಬರ್ಡ್ಸ್ಗಳೆಲ್ಲ ಹೆಂಗೆ ಕಲೆಕ್ಟ್ ಮಾಡಿದ್ರಿ? ಸರ್, ನಾನು ಆಲ್ರೆಡಿ ನಿಮಗೆ ಹೇಳ್ದಂಗೆ ನನ್ನ ಆತ್ಮೀಯ ಗೆಳೆಯ ಒಬ್ಬನು ಸ್ಯಾವ್ಯ ಸ್ಮಿತ್ ಅಂತ ಇದ್ದ. ಸೊ ಅವನು ನಾನು ಚೈಲ್ಡ್ಹುಡ್ಡಿಂದನೂ ನಾವು ನಾಟಿ ಪಾರಿವಾಳ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ಅದಾದಮೇಲೆ ನಾಟಿ ಪಾರಿವಾಳ ಸಾಕ್ತಾನೆ ಎಲ್ಲೋ ಒಂದು ಕಡೆಯಿಂದ ಇನ್ಫ್ಲುಯೆನ್ಸ್ ಆಗಿ ನಮಗೆ ಈ ತುಂಬ ಬೇರೆ ಒಂದು ವಿಚಿತ್ರವಾದ ಹಕ್ಕಿಗಳಿದ್ದಾವೆ, ತುಂಬ ದಪ್ಪ ಸೈಜ್ ಇದ್ದಾವೆ ಅಂತಂದೇಳಿ ನಾವು ನೋಡಿದ್ಮೇಲೆ ಅವು ನಮಗೆ ಬೇಕು ಅಂತ ತೊಗೊಂಬಂದು ಇಟ್ಕೊಂಡ್ವಿ. ಆದರೆ ಅವು ನಮಗೆ ರೇಸರ್ಸ್ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ಅವನ್ನೆಲ್ಲ ಲೋಕಲ್ ಆಗಿ ಓಮರ್ ಅಂತ ಗೊತ್ತಿಲ್ಲ.
ಇಲ್ಲೇ ಲೋಕಲಲ್ಲಿ 5 ಕಿಲೋಮೀಟ್ರು 7 ಕಿಲೋಮೀಟ್ರು 8 ಕಿಲೋಮೀಟ್ರ್ ಅಷ್ಟೇ ನಾವು ಟ್ರೈನ್ ಮಾಡ್ತಿದ್ವಿ. ನಮಗೆ ಒಂಥರ ಆಶ್ಚರ್ಯಚಕಿತರಾಗ್ತಿದ್ವಿ ನಾವು, ಇದು 100-200 ಕಿಲೋಮೀಟ್ರ್ 500 ಕಿಲೋಮೀಟ್ರಿಂದ ಬರುತ್ತೆ ಅಂತ. 1000ಕ್ಕೆ ಹೋಗೇ ಇರಲಿಲ್ಲ. ಅದಾದಮೇಲೆ ಗೊತ್ತಾಯಿತು. ನನ್ನ ಫ್ರೆಂಡು ಸಾವ್ಯ ಸ್ಮಿತ್ ಅಂತಿದ್ರು, ಅವ್ರು ಇವತ್ತಿಲ್ಲ. ನಮ್ಮ ಬ್ಯಾಡ್ ಲಕ್ ಅದು. ನಾವು ಒಟ್ಟಿಗೆ ಕಲ್ತ್ಬಿಟ್ಟು ರೇಸ್ ಚಾಲು ಮಾಡಿದ್ವಿ. ಒಂದು ಲೆಕ್ಕಕ್ಕೆ ಹೇಳ್ಬೇಕಂತಂದರೆ ಅವರು ಮನೆಯಲ್ಲಿ ಹಕ್ಕಿಗಳ್ನ ನೋಡ್ಬಿಟ್ಟು ಇದು ಬೇಡ ಇದನ್ನೆಲ್ಲ ತೆಗ್ದಾಕಂತ ಹೇಳ್ಕೊಟ್ರಂತ ಒಬ್ಬರು ನಮಗೆ ಭಾಳ ದೊಡ್ಡ ಮಟ್ಟದ ಗುರು ಅಂತ ಹೇಳ್ಬೇಕಂದ್ರೆ ಆಶ್ಲಿ ಸರ್ ಅಂತಲೇ ಹೇಳ್ತೀನಿ. ಯಾಕಂದರೆ ಅವರು ಯಾವುದೋ ರೀತಿಯಿಂದ ಒಂದು ಗ್ರೂಪಲ್ಲಿ ಪರಿಚಯ ಆದರು, ವಾಟ್ಸಪ್ ಗ್ರೂಪಲ್ಲಿ ಪರಿಚಯ ಆದರು. ಅವ್ರು ಪರಿಚಯ ಆಗಿಬಿಟ್ಟು ನಿಮ್ಮ ಹಕ್ಕಿಗಳು ಸಾಕಿದ್ದೀರಾ ನೀವು, ತೋರಿಸಿ ನನಗೆ ಫೋಟೋ ಹಾಕ್ರಿ ಅಂದರು. ನಾವು ಹಾಕಿದ್ವಿ. ಸೊ ಅವ್ರಿದ್ಬಿಟ್ಟು ಈ ಹಕ್ಕಿಗಳೆಲ್ಲ ವರ್ಕ್ ಆಗಲ್ಲ, ಪರ್ಫಾರ್ಮ್ ಆಗಲ್ಲ, ನಾನು ನಿಮಗೆ ಹಕ್ಕಿಗಳ್ನ ಸಪೋರ್ಟ್ ಮಾಡ್ತೀನಿ, ನೀವು ಸ್ಪೋರ್ಟ್ಸ್ ಬೆಳೆಸೋಕ್ಕಿದ್ದೀರಾ ನೀವು ಬೆಳೆಸ್ರಿ, ತೊಂದರೆ ಇಲ್ಲ, ನೀವು ಹಾಡಿ ಅಂದ್ಬಿಟ್ಟು ಒಂದು 8ರಿಂದ 10 ಜೊತೆ ಹಕ್ಕಿ ನಮಗೆ ಕೊಟ್ಟು ಕಳಿಸಿದ್ರು ಆಶ್ಲಿ ಸರ್. ಅವ್ರು ಬಂದು ಚೆನ್ನೈದವರು, ಚೆನ್ನೈದವರು, ಆಂಗ್ಲೋ ಇಂಡಿಯನ್ ಅವರು, ಆಶ್ಲಿ ಶೈನ್ ಅಂತಂದ್ಬಿಟ್ಟು. ಅವರು ಓಲ್ಡ್ ಫ್ಯಾನ್ಸಿಯರ್ಸು. ಪ್ಲಸ್ಸು ನಮ್ಮ ಇಂಡಿಯಾಕ್ಕೆ ಆಲ್ಮೋಸ್ಟ್ ಆಲ್ ಇಂಪೋರ್ಟ್ನ ಇಂಟ್ರಡ್ಯೂಸ್ ಮಾಡಿಸಿರೋಂಥ ವ್ಯಕ್ತಿ ಅವರು. ಇಂಪೋರ್ಟ್ ಬರ್ಡ್ಗಳ್ನ ಫಾರಿನ್ ಹಕ್ಕಿಗಳು ಇಲ್ಲಿ ಹಾರ್ತವೆ, ಹೆಂಗೆ ಹಾರಿಸ್ಬೇಕು ಅಂತಂದೇಳಿ ಅಪಾರ ಜ್ಞಾನವುಳ್ಳಂಥ ಆಶ್ಲಿ ಶೈನ್ ಸರು ನಮಗೆ ಮೊದಲನೇ ಗುರುಗಳು. ಅದಾದಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಬೇರೆ ಬೇರೆ ಪರಿಚಯ ಹಾಕ್ಯಂತ ಹೋದರು. ಅದರೊಳಗೆ ನಾವು ಗ್ಲಾಡ್ಸನ್ ಸರ್ ಹೆಸರು ಹೇಳ್ಬೋದು, ಬೆಂಗಳೂರಲ್ಲಿ ಇರ್ತಾರೆ ಅವರು. ಅವರು ಓಲ್ಡ್ ಫ್ಯಾನ್ಸಿಯರ್ಸ್, KRPC ಓಲ್ಡ್ ಫ್ಯಾನ್ಸಿಯರ್. ಅವರು ನಮಗೆ ಹಕ್ಕಿ ಕೊಟ್ಟರು. ಅವರು ನನಗೆ ಈ ನಾಟಿ ಔಷಧನೇ ಹಾಕ್ಕೋಬೇಕು ಅಂತಂದೇಳಿ ಹೇಳ್ಕೊಟ್ರಂಥ ಗುರುಗಳು ಅವರು ನಮಗೆ. ಅದಾದ್ಮೇಲೆ ಶ್ರೀನಿವಾಸ್ ಸರ್ ಅಂತ ಒಬ್ರು ಇದ್ದಾರೆ, KRPC ಬೆಂಗಳೂರಲ್ಲಿ. ಅವರು ನಮಗೆ ಗುರುಗಳೇ, ಚಾಂಪಿಯನ್ಸ್ ಅವರೆಲ್ಲ. ಅವರು ನಮಗೆ ಗುರುಗಳೇ. ಅವರೆಲ್ಲ ಒನ್ನಾರ್ ಅದರ್ ವೇ ಎಲ್ಲರೂ ನಮಗೆ ಸಹಾಯ ಮಾಡಿರೋರೆ, ಕೈ ಹಿಡಿದು ನಡೆಸಿರೋರೆ. ನಾವು ಬಂದಿರೋ ದಾರಿನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಎಲ್ರಿಗೂ ಒಂದು ಗುರು ಅಂತ ಇರಲೇಬೇಕು. ಗುರು ಇಲ್ದೇ ಗುರಿ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಮಾತ್ರ ಹೇಳ್ಬೋದು. ಆಮೇಲೆ ಅಣ್ಣ, ಈಗ ಹೆಂಗ್ ಫ್ಯಾನ್ಸಿಯರ್ಸ್ ಎಲ್ಲ ಕಡೆ ಈಗ ಎರೆಬಾದಲಾಗಲಿ ಮೂರು ಫ್ಯಾನ್ಸಿಯರ್ ಹೊಸಬ್ರು ಈಗ ದಿನಕ್ಕೆ ಒಬ್ಬೊಬ್ರು ಬರ್ತಾನೆ ಇರ್ತಾರೆ, ಇಬ್ಬೊಬ್ರು ಬರ್ತಾನೆ ಇರ್ತಾರೆ ಅಂತ ಹೆಂಗ್ ಫ್ಯಾನ್ಸಿಯರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಶೋಕಿ ಅನುಭವ? ಸರ್ ಇದ್ರೊಳಗೆ ಏನಿಲ್ಲ, ನಾನು ಹೇಳ್ತೀನಿ. ನಮ್ಮದು ಒಂದು ಕ್ಲಬ್ಬಲ್ಲಿ ಒನ್ಸ್ ಅಪಾನ್ ಎ ಟೈಮ್ 38 ಜನ ನಾವು ಫ್ಯಾನ್ಸಿಯರ್ಸ್ ಇದ್ವಿ. 38 ಜನ ನನಗನ್ಸೋ ಮಟ್ಟಿಗೆ ಭಾಳ ದೊಡ್ಡ ಮೊತ್ತ ಇದು. ಒಂದೇ ಕ್ಲಬ್ಬಲ್ಲಿ ಇಷ್ಟು ಜನ ಇರೋದು. ಚೆನ್ನೈದಲ್ಲಿ ಇದ್ರಂತೆ, ನನಗದು ಗೊತ್ತಿಲ್ಲ. ಒಂದು 50 ಜನ ಇದ್ರಂತೆ ಚೆನ್ನೈದಲ್ಲಿ. ನಮ್ಮ ಕರ್ನಾಟಕದಲ್ಲೂ ಇದ್ರಂತೆ ಮುಂಚೆ, ಇವಾಗಿಲ್ಲ. ನಮ್ಮದ್ರಲ್ಲೂ ಇದ್ದರು, ಇವಾಗಿಲ್ಲ. ಫ್ಯಾಕ್ಟ್ ಹೇಳ್ಬೇಕಂದ್ರೆ, ಯಾಕಂದರೆ ಈ ಯಂಗ್ ಫ್ಯಾನ್ಸಿಯರ್ಸ್ಗಳು ತುಂಬ ಅವಸರಕ್ಕೆ ಬಿದ್ದುಬಿಟ್ಟು ಇದರೊಳಗೆ ಜಿದ್ದು ತಗೊಳೋದ್ರಲ್ಲಿ ಅರ್ಥ ಇಲ್ಲ. ಇದು ಶೋಕಿ ಥರನೇ ಮಾಡಬೇಕು. ಇದನ್ನು ಕೆಲವೊಬ್ಬರು ಜಿದ್ದಿಗೆ ತೊಗೊಂಡ್ಬಿಡ್ತಾರೆ, ಕೆಲವೊಬ್ಬರು ವ್ಯಾಪಾರಕ್ಕೆ ತೊಗೊಂಡ್ಬಿಡ್ತಾರೆ, ಕೆಲವೊಬ್ರು ಆತರಕ್ಕೆ ಬಿದ್ದುಬಿಡ್ತಾರೆ. ನಾನು ಚಾಂಪಿಯನ್ ಆಗಬೇಕು. ಇದರೊಳಗೆ ಚಾಂಪಿಯನ್ನು ಆಗಬೇಕನ್ನೋ ಉದ್ದೇಶ ಇದರೊಳಗೆ ಏನು ಇರೋದೇ ಇಲ್ಲ. ನಮ್ಮ ಹಕ್ಕಿ ನಮ್ಮ ಮನೆಗೆ ವಾಪಸ್ ಬಂದರೆ ಸಾಕನ್ನೋ ಮೂಲ ಉದ್ದೇಶ ಇರಬೇಕು. ಚಾಂಪಿಯನ್ ಆಗಬೇಕನ್ನೋ ಒಂದು ಬರದಲ್ಲಿ ಅವ್ರು ತಗೊಳ್ಳೋ ಸ್ಟೆಪ್ಗಳು ಅವ್ರನ್ನ ಮುಗ್ಗರಿಸಿ ಬೀಳಿಸ್ಬೋದು. ಎಕ್ಸ್ಟ್ರಾರ್ಡಿನರಿ ಸಪ್ಲಿಮೆಂಟ್ಸ್ ಯೂಸ್ ಮಾಡಿಬಿಟ್ಟು ಹಕ್ಕಿ ಕಳ್ಕೊಬೋದು, ಮತ್ತು ಅವಕ್ಕೆ ಎಫೆಕ್ಟ್ ಆಗ್ಬೋದು ಹಕ್ಕಿಗಳಿಗೆ. ಇಲ್ಲದೆ ಯಾವುದೋ ಲೈನೇಜು ಯಾವುದೋ ಒಂದು ಮಾತು ಕೇಳ್ಬಿಟ್ಟು ಈ ಲೈನೇಜ್ ಹಂಗೆ ಈ ಲೈನೇಜ್ ಹಿಂಗೆ ಅಂತ ಸಿಕ್ಕಾಪಟ್ಟು ದುಡ್ಡು ಖರ್ಚು ಮಾಡ್ಕೊಂಡು ತೊಗೊಂಬಂದು ಅದನ್ನು ಟ್ರೈನಿಂಗ್ ಮಾಡೋಕ್ಕೂ ಗೊತ್ತಿಲ್ದಿರಾನೇ ಟ್ರೈನಿಂಗ್ ಮಾಡಿಬಿಟ್ಟು ಹಕ್ಕಿ ಕಳ್ಕೊಂಬಿಡ್ಬೋದು. ಇಂಥವು ಅನುಭವ ಇಲ್ದಂಗೆ ಮಾಡೋಕ್ಕೆ ಹೋಗ್ಬಾರ್ದು. ದಯವಿಟ್ಟು ಯಾರೇ ಹೆಂಗ್ ಫ್ಯಾನ್ಸಿಯರ್ಸ್ ಇರಲಿ, ಯಾರನ್ನೇ ಒಬ್ರನ್ನ ಗೊತ್ತಿರ್ತಕ್ಕಂಥ ಹಕ್ಕಿ ಆರಿಸಿರ್ತಕ್ಕಂಥ ಗುರುಗಳನ್ನ ನೀವು ಇಟ್ಕೊಂಡ್ರೆ ನಿಮಗೆ ಅವರು ಮಾರ್ಗದರ್ಶನ ಕೊಟ್ಬಿಟ್ರೆ ಫ್ಯೂಚರಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ಯಾವತ್ತಿಗಾಗಲಿ ಕಲಿಸಿರೋ ಗುರುನ, ಹೇಳ್ಕೊಟ್ಟಿರೋ ಗುರುನ ಯಾವತ್ತಿಗೂ ನಾವು ಅವ್ರ ಹೆಸರು ಹೇಳೋಕ್ಕೆ ಹೆಮ್ಮೆ ಪಡ್ಬೇಕು ಗೊತ್ತು. ಆ ಗುರುಗಳನ್ನ ಯಾವತ್ತಿಗೆ ನಾವು ಕಡೆಗಣಿಸ್ಬಾರ್ದು. ಗುರುಗಳು ಕಡೆಗಣಿಸೋದಂದರೆ ನಾವೇ ಹಿಂದುಳಿತೀವಿ, ನಾವು ಯಾವತ್ತಿಗೆ ಮುಂದೆ ಹೋಗೋಕ್ಕಾಗಲ್ಲ. ಇವತ್ತು ಒಂದು ಕಳಿಸಿದ್ರೆ ನಮಗೆ ಅಂದರೆ, ಈಗ ನಮಗೆ ಬಂದು ಗುರುಗಳಾಗಿಂತ OP ವಿಜಯಕುಮಾರ್ ಅವರು, ಸದಾನಂದ ನಂತರ ನಮ್ಮ ಸಾವಣ್ಯರಿ ಗುರು ಅವರು. ಅಂದರೆ ಸಾವಣ್ಯರ ನಮಗೆ ಗುರು ಅಂದರೆ, ಅವ್ರಿಗೆ ಗುರು ಆಶ್ಲಿ ಅಂಕಲು ನಮಗೆ ಗುರು ಇದ್ದಂಗೆ, ವಿಜಯಣ್ಣನೂ ನಮಗೆ ಗುರು ಇದ್ದಂಗೆ. ನಮಗೆ ಯಾವುದೇ ಒಂದು ಸ್ಟೆಪ್ ಹೇಳ್ಕೊಟ್ರು ಅವ್ರನ್ನ ನಡೆಸಬೇಕು. ಯಾವುದೇ ಒಂದು ಏನು ಮಾತಾಡ್ಬೇಕಾದ್ರೂ ಇವತ್ತಿಗೂ ನಾನು ಯಾವುದೋ ಒಂದು ಪಾರಾಳದಾಗ ಯಾವುದೋ ಒಂದು ಸಾಧನೆ ಮಾಡೀನಂದರೆ ಗುರುನ ನಡೆಸಣ್ಣಾರ್ದಂಗೆ ಯಾವತ್ತೂ ಏನು ಮಾಡಲ್ಲ. ಯಾಕಂದ್ರೆ ಅವ್ರು ಒಂದು ಬರ್ಡ್ ಕೊಟ್ಟಿದ್ರೆ ಆದಮೇಲೆ ಆ ಬರ್ಡ್ ಹಿಡ್ಕಂದ್ರೆ ಇದು ಇವ್ರು ಕೊಟ್ಟಿದ್ದು ಲೈನ್ ಅಂತೇಳಿ ಯಾವತ್ತಿಗೂ ಹೆಸರಿಟ್ಟು ಹೇಳ್ಬೇಕು. ಇವ್ರು ನಮಗೆ ಗುರುಗಳು ಈ ಬರ್ಡ್ ಕೊಟ್ಟಿದ್ರು, ಇದರಲ್ಲಿದ್ದ ವಿನ್ ಆಗಿದ್ದೀವಿ, ಈ ಬರ್ಡ್ ಲೈನ್ ಇದರಲ್ಲಿದ್ದ ಬಂತು, ಎಲ್ಲಿಂದ ಬಂತು, ಏನು ಬಂತು. ಇವತ್ತು ಆಶ್ಲಿ ಅಂಕಲ್ ಅಂತ ಎದಕ್ಕೆ ನಡೆಸಿದ್ವಿ ಅಂದ್ರೆ ಅವ್ರ ಸಾಧನೆ ಎಂಥದಂದರೆ, ಅವರು ರೇಸ್ ಮಾಡಲಿಲ್ಲ ಅಂದ್ರೂ ಅವ್ರ ಅಕ್ಕಿ ಎಲ್ಲ ಲಾಫ್ಟಲ್ಲಿ ಕೊಟ್ಟು ರೇಸ್ ಮಾಡೋಕೆ ಹೆಲ್ಪ್ ಮಾಡ್ತಾರ ಒಂದು ದೊಡ್ಡ ವ್ಯಕ್ತಿ ಅಂದರೆ ಆಶ್ಲಿ ಅಂಕಲ್. ಅವರು ಬರ್ಡ್ ಇರಲಾರ್ದಂಗೆ ಡಿಸ್ಟೆನ್ಸ್ ಆಗಿ ಅಚೀವ್ ಮಾಡಿದ ಲಾಫ್ಟೇ ನಾವು ಇವತ್ತು ನನಗೆ ಅನ್ಸಿದ ಮಟ್ಟಿಗೆ ನಮ್ಗೆ ಯಾವುದೇ ಲಾಫ್ಟಲ್ಲೂ ಅವರು ಅಕ್ಕಿ ಇರಲಾರ್ದಂಗೆ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ.
ಈಗ ಕೆನಡಿಯನ್ ಅಂತಾರೆ, ಕೆನಡಿಯನ್ ತರಿಸ್ಕೊಟ್ಟಾರೆ ಆಶ್ಲೆ ಅಂಕಲ್ ನನ್ಗೆ ತಿಳಿದ ಮಟ್ಟಿಗೆ. ಆ ಕೆನಡಿಯನ್ ಲೈನ್ ಎಂತ ಲೈನ್ ಅಂದ್ರೆ ಈಗ ಸದ್ಯಕ್ಕೆ ನಮ್ಮ ಮೋಸ್ಟ್ ವಾಂಟೆಡ್ ಬರ್ಡ್ ಅಂದ್ರೆ ಸರ್ಚಿಂಗ್ ಅಲ್ಲಿ ವಾಂಟೆಡ್ ಆಗಿರೋ ಬರ್ಡ್ಸ್ ಅಂದ್ರೆ ಅದು ಕೆನಡಿಯನ್ ಲೈನ್. ಈಗ ಎಲ್ಲರೂ ಸರ್ಚ್ ಮಾಡ್ತಾರೋ ಬರ್ಡ್ ಕೆನಡಿಯನ್. ಅವಾಗಲೇ ಅವರು ಯಾರು ಆಶ್ಲೆ ಅಂಕಲ್ ಗಿಫ್ಟ್ ಮಾಡಿದ್ರು ಬರ್ಡ್ ಯಾರಿಗೆ, ಸಾವಣ್ಣರಿಗೆ. ಅದೇ ಕೆನಡಿಯನ್ ಬರ್ಡ್ಸ್ ಇಟ್ಕೊಂಡೆ ಇವತ್ತು ನಮ್ ಲಾಫ್ಟ್ ಆಗಲಿ ಪ್ರತಿಯೊಂದು ಲಾಫ್ಟ್ ಏನ್ ವಿನ್ನಿಂಗ್ ಲಾಫ್ಟ್ ಐತೆ ಅದರಲ್ಲಿ ಟಚ್ ಕೆನಡಿಯನ್ ಇದ್ದೇ ಇರುತ್ತೆ. ಕೆನಡಿಯನ್ ಬರ್ಡ್ ಇರ್ಲಾರ್ದ ಲಾಫ್ಟ್ ಯಾವ್ದಿಲ್ಲ, ಈಗಲಿದೆ. ಅಂತ ಒಂದು ದೊಡ್ಡ ಫ್ಯಾನ್ಸಿಯರ್ನ ನಾವು ಇವತ್ತು ನಡೆಸಿದ್ದು ನಮಗೆ ನಾವು ಸಂತೋಷ, ಹೆಮ್ಮೆ ಪಡ್ಕೊಂತೀವಿ ನಾವು. ಯಾಕಂದ್ರೆ ಗುರುನ ಹೆಸರು ಯಾವತ್ತಿಗೆ ಹೇಳ್ಬೇಕು. ಬರ್ಡ್ ಕೊಟ್ಟಾರದ್ಮೇಲೆ ಇವತ್ತ ನಾವು ವಿನ್ ಆಗ್ತೀವ ಬಿಡ್ತೀವ, ದುಡ್ಡು ಕೊಟ್ಟು ತಂದಿವ ಬಿಡ್ತೀವ, ಇವತ್ತು ನಾವ್ ಏನು ಹೆಸರು ಹೇಳಿವಲ್ಲ ಗುರು ಅದೇ ಉಳಿಯೋದು ಹೆಸರು. ಅದನ್ನ ಬಿಟ್ರೆ ಏನು ಉಳಿಯಲ್ಲ. ತುಂಬಾ ಜನ ಅಕ್ಕಿ ತಂದಿರ್ತಾರೆ, ಗುರುವಿನಂತ ಸಹಾಯದಿಂದನೇ ಅಕ್ಕಿ ತಂದಿರ್ತಾರೆ, ಅವನ್ನ ಹಾರಿಸ್ತಾರೆ. ಅದಾದ್ಮೇಲೆ ಅವ್ರ ಹೆಸರು ಹೇಳೋದಿಲ್ಲ, ಅದಕ್ಕೆ ಬೇರೆದೇ ಒಂದು ಹೆಸರು ಕೊಟ್ಬಿಟ್ಟು ಅವ್ರ ಹೆಸರು ಜೋಡಣೆ ಮಾಡ್ಕೊಂಡು ಹೇಳ್ತಾರೆ. ಅದು ಹೇಳಿ ಹೆಂಗಾದ್ರೂ ಹೇಳಿ, ಅದರ ಶ್ರೇಯಸ್ ಮಾತ್ರ ಗುರುಗಳಿಗೆ ಹೋಗ್ಬೇಕು. ಇವೆಲ್ಲ ಅದೇ ಸೇಮ್ ಅವ್ರು ಆಶ್ಲೆ ಅಂಕಲ್ ಕೊಟ್ಟಿರೋ ಕೆನಡಿಯನ್ ಲೈನ್ಸ್ ಬರ್ಡ್ಸ್ ಇವೆಲ್ಲ ವಿನ್ನಿಂಗ್ ಬರ್ಡ್ಸ್, 1000 ಅಲ್ಲಿ ಒಳ್ಳೆ ರಿಸಲ್ಟ್ ಮಾಡಿರೋ ಬರ್ಡ್ಸ್, ಪ್ಲಸ್ ಶಾರ್ಟ್ ಟು ಲಾಂಗ್ ವಿನ್ನಿಂಗ್ ಕೆಪಾಸಿಟಿ ಬರ್ಡ್ಸ್ ಇವರು. ಈ ಬರ್ಡ್ಸ್ ಇಟ್ಕೊಂಡ್ರೆ ನನಗೆ ಆಶ್ಲೆ ಅಂಕಲ್ ಜ್ಞಾಪಕ ಬರೋದು ನಮಗೆ. ಯಾಕಂದ್ರೆ ಇಂಥ ಒಳ್ಳೆ ಬರ್ಡ್ಸ್ ನ ಅವ್ರು ಗಿಫ್ಟ್ ಮಾಡಿದಾರೆ ಅಂದ್ರೆ ಅವರು ಈ ಸ್ಪೋರ್ಟ್ಸ್ ಬೆಳೆಸ್ಬೇಕಂತೇಳಿ ಎಷ್ಟು ಇಷ್ಟಪಟ್ಟಿರೋದು ಇರ್ಬೋದು ಅಂತೇಳಿ ನಮಗೆ ಒಂದು ಊಹೆನ ಗುಣ ಸಿಗ್ತಲ್ಲ. ಅಂದ್ರೆ ಇದು ಅವರು ಹೊರಗಡೆಯಿಂದ ಅವ್ರು ಪರ್ಚೇಸ್ ಮಾಡಿ ಗಿಫ್ಟ್ ಆಗಿ ಮಾಡ್ತಾರೆ. ಹೌದು, ನೀನು ಸ್ಪೋರ್ಟ್ಸ್ ಮಾಡ್ತಾ ಇದೀಯ, ನೀನ್ ಬೆಳಿ ಈಗಲಿದ್ದಾರೆ. ಈಗ ಇಂಗ್ಲೆಂಡ್ ಅಲ್ಲಿ ಇರ್ಬೋದು ಅನಿಸ್ತೈತೆ, ಮೋಸ್ಟ್ಲಿ ವರ್ಕ್ ಮಾಡ್ತಾ ಇದಾರೆ ಅವರು. ಸಾವಣ್ಣ ಅಂತ ಹೇಳಿದ್ರಲ್ಲ ಅಣ್ಣಾರು, ಅವ್ರಿಗೆ ಮುಂಚೆ ಬರ್ಡ್ ಕಲೆಕ್ಟ್ ಮಾಡಿದ್ರು ಸಾವಣ್ಣ. ನಮ್ದು ಏನು BDS ಅಂತ ಕ್ಲಬ್ ಇತ್ತು ಬಳ್ಳಾರಿಯಲ್ಲಿ ಮುಂಚೆ. ಅವಾಗ ಆಡ್ಬೇಕಾದ್ರೆ ಅಣ್ಣ ಕಲೆಕ್ಟ್ ಮಾಡಿದ್ದ ಬರ್ಡ್ಸ್ ಎಲ್ಲ ಕಲೆಕ್ಟ್ ಅಲ್ಲಿಂದನೇ ಸ್ಟಾರ್ಟ್ ಆಯ್ತು. ಅಷ್ಟೇ ಸರ್ ಬರ್ಡ್ ನಮ್ಮ ವಿಜಯನಗರಕ್ಕೆ ಬಂದಿತ್ತು, ಆಮೇಲೆ ಪಾಲಣ್ಣ ಅಂತಲ್ಲಿತ್ತು. ನಮ್ ಸೌತ್ ಅಲ್ಲಿ ಏನ್ ಬರ್ಡ್ಸ್ ವಿನ್ ಆಗಿದಾವೋ ಈ ಲೈನ್ ಟಚ್ ಇಲ್ದಂಗೆ ಯಾವ ಬರ್ಡ್ಸ್ ಡಿಸ್ಟೆನ್ಸ್ ಅಲ್ಲಿ ವಿನ್ ಆಗಿ ಚಾನ್ಸ್ ಇಲ್ಲ. ಒಳ್ಳೆ ಲೈನ್ ಬರ್ಡ್ ಅವ್ರು ಗಿಫ್ಟ್ ಮಾಡಿದಾರೆ. ನೀವು ಅಂತ ತಿಳ್ಕೊಬೇಕು. ಅವ್ರು ಮತ್ತೆ ನಮಗೆ ಏನಪ್ಪಾ ಇದು ಕೊಟ್ಟಿಲ್ಲ, ಗಿಫ್ಟ್ ಮಾಡಿರೋ ಬರ್ಡ್ ಅವ್ರು ಪರ್ಚೇಸ್ ಮಾಡಿ ಅವ್ರು ನಮಗೆ ಗಿಫ್ಟ್ ಮಾಡಿರೋಂತ ಬರ್ಡ್ಸ್ ಇವು. ದುಡ್ಡಿಗೋಸ್ಕರ ಕೊಡ್ಬೋದಾಗಿತ್ತು. ಅವರಿಗೆ ದುಡ್ಡು ಕೊಟ್ಟು ನನಗೆ ಬರ್ಡ್ ಬೇಕಂತ ಹಿಂದೆ ಬಿದ್ದಿರೋ ತುಂಬಾ ಜನ ಇದ್ರು. ಹೌದು, ಆದ್ರೂ ಅವ್ರಿಗೆ ಸ್ಪೋರ್ಟ್ಸ್ ಬೆಳೆಸಂತ ಒಂದು ಮನೋಭಾವದಿಂದ ಅವರು ತುಂಬಾ ಜನಕ್ಕೆ ಇವತ್ತಿಗಾಗ್ಲಿ ಕಷ್ಟ ಬೀಳೋ ಫ್ಯಾನ್ಸರ್ ಯಾವ್ದೇ ಆದ್ರೂ ಕಷ್ಟ ಬೀಳ್ತಾನೆ ಇವನು ಅಂತ ಅವ್ರಿಗೆ ಗೊತ್ತಾದ್ರೆ, ನನಗೆ ಬರ್ಡ್ ಬೇಕಂತ ಗೊತ್ತಾದ್ರೆ ಅವ್ರು ಈಗಲೂ ಹೆಲ್ಪ್ ಮಾಡ್ತಾರೆ. ಅವ್ರ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಹೇಳಿ ಬರ್ಡ್ ನಮ್ಮ ಹುಡುಗ ಬರ್ತಾನೆ ಅವ್ರಿಗೆ ಬರ್ಡ್ ಕೊಟ್ಟು ಹೆಲ್ಪ್ ಮಾಡು ಅಂತ ಹೇಳಿ ಈಗಲೂ ಹೆಲ್ಪ್ ಮಾಡ್ತಾರೆ. ಈಗೂ ಫೋನ್ ಮಾಡ್ತಾರೆ, ಅವ್ರು ಇಂಥವ್ರಿಗೆ ಅಕ್ಕಿ ಕೊಡು ಅಂತ ಹೇಳಿದ್ರೆ ನಾವು ಫ್ರೀ ಆಗಿ ಅವ್ರನ್ನ ಮರ್ಯಾದಿಸ್ಬಿಟ್ಟು ಅವ್ರಿಗೆ ಅಕ್ಕಿ ಕೊಟ್ಟು ಕಳಿಸ್ತೀವಿ. ಗುರುಗೆ ಏನೊಂದು ಆನಂದ ಅಂದ್ರೆ ಗುರುನ ಮೀರಿದ ಶಿಷ್ಯ ಆದ್ರೆ ಗುರುಗ್ ಸಂತೋಷ ಪಡ್ತಾನೆ. ಗುರುನ ಹೆಸರು ಹೇಳಾರ್ದಂಗ ಅವನು ಗುರುನ ಸಣ್ಣನ್ ಮಾಡಕ್ ಹೋದ್ರೆ ಅವನು ಸಣ್ಣನ್ ಮಾಡಾನೆ ಹಾಳಾಗೋಗ್ತಾನೆ. ಅವ್ನು ಯಾವತ್ತಿಗೆ ಬೆಳೆಯಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಗುರು ಹೆಸರು ಹೇಳಾರ್ದಂಗ ಯಾವನು ಬೆಳೆಯಕ್ ಸಾಧ್ಯ ಇಲ್ಲ. ಗುರು ಹೆಸರು ಹೇಳಿದ್ರೆ ಬೆಳೆಯಕ್ ಸಾಧ್ಯ. ಹೌದೌದು. ಹೌದೌದು. ಯಾವತ್ತಿಗೂ ಪಾಸಿಟಿವ್ ಆಗಿ ಮೋಟಿವೇಶನ್ ಮಾಡ್ಬೇಕು ಯಂಗ್ ಫ್ಯಾನ್ಸಿಯರ್ಸ್ಗೆ. ಈಗ ನೀನು ಈಗ ನೋಡ್ರಿ, ಈಗ ಹೇಳಿದಲ್ಲ ನಾನು ಏನ್ ಹೇಳಿದೆ, ಈಗ ಗಿಫ್ಟ್ ಮಾಡಿರೋ ಫ್ರೀ ಕೊಟ್ರೆ ನನಗೆ ಬರ್ಡ್ಸ್ ಹಿಂಗ ಕೊಟ್ಟು ಶಿಷ್ಯನರನ್ನ ಇಂಪ್ರೂವ್ ಮಾಡ್ಬೇಕು ಹೊತ್ತು ನಾವು ಅಷ್ಟು ಕೊಟ್ಟು ತಗೊಳ್ರಿ ನೀವು ಇಂಪ್ರೂವ್ ಆಗ್ತೀರಿ, ಇಷ್ಟು ಕೊಟ್ಟು ತಗೊಂಡ್ರೆ ಇಂಪ್ರೂವ್ ಆಗ್ತಂದ್ರೆ ಆ ದುಡ್ಡಿಗೆ ವ್ಯಾಲ್ಯೂ ಇರುತ್ತೆ ಹೊತ್ತು ಬರ್ಡಿಗೆ ವ್ಯಾಲ್ಯೂ ಇರಲ್ಲ. ಈಗ ನೋಡ್ರಿ, ಇವರು ಗಿಫ್ಟ್ ಮಾಡಿದ್ರು ಬರ್ಡ್, ಈ ಬರ್ಡಿಗೆ ಒಂದು ವ್ಯಾಲ್ಯೂ ನಮ್ಮ ಲಾಫ್ಟಿಗೆ ಏನಂತಂದ್ರೆ ಇದಕ್ಕಿರೋ ವ್ಯಾಲ್ಯೂವೇ ಬೇರೆ. ಇದ್ ಯಾರೇ ಬಂದು ಏನೇ ಅಂದ್ರೂ ಇದನ್ನ ಆಶ್ಲೆ ಅಂಕಲ್ ಗಿಫ್ಟ್ ಮಾಡಿರ ಅಂತ ಹೇಳ್ತೀವಿ ಹೊತ್ತು ನಮಗೆ ಮಾರ್ಯಾರ ಅಂತ ಹೇಳಕ್ ಚಾನ್ಸ್ ಇರಲ್ಲ. ಈಗ ಅದನ್ನೇ ಬರ್ಡ್ಸ್ ಯಾವತ್ತಿಗೆ ಮಾರಕ್ ನೋಡ್ಬಾರ್ದು. ಈಗ ಇದೊಂದು ಬಿಸ್ನೆಸ್ ತರ ಮಾಡ್ಬಾರ್ದು. ಇದು ಒಂಥರ ಫ್ಯಾನ್ಸಿಂಗ್ ತರ ನೋಡ್ಬೇಕು. ಈಗ ಹೊಸ ಫ್ಯಾನ್ಸಿಯರ್ ಯಾರನ್ನ ಬಂದ್ರು ಹಿಡ್ಕೊಂಡು ಹೋಗೋ, ರೇಸ್ ಮಾಡೋ, ಒಳ್ಳೆ ತರ ಮಾಡೋದು, ಇದೊಂದು ಸ್ಪೋರ್ಟ್ಸ್ ಬೆಳೆಸ್ಬೇಕು ಹೊತ್ತು ನಾಳು ಮಾಡಕ್ ಯಾವತ್ತಿಗೆ ನೋಡ್ಬಾರ್ದು. ಈಗ ಈ ಅಕ್ಕಿಗಳನ್ನ ಮೇಂಟೈನ್ ಮಾಡಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ. ಫಾರಿನ್ ಮೆಡಿಸಿನ್ಗಳೆಲ್ಲ ತರಿಸ್ಬಿಟ್ಟು ಹಾಕಬೇಕು ಹಂಗಿಂಗಂತ ತುಂಬ ಜನ ಹೇಳಿದ್ರು. ಈಗ ಅವರು ಆ್ಯಕ್ಚುಲಿ ಸರ್ ನಮ್ಮ ಗುರುಗಳಾಗಿರೋದ್ರಿಂದನೇ ಆ ಮೆಡಿಸಿನಲ್ಲಿರೋ ಕಂಟೆಂಟ್ ಇಲ್ಲಿ ಎಷ್ಟು ಕಡಿಮೆ ರೇಟಲ್ಲಿ ಸಿಗುತ್ತೆ, ಇದ್ರ ಬದಲು ಸಬ್ಸ್ಟಿಟ್ಯೂಟ್ ಆಗಿ ಇದನ್ನು ಯೂಸ್ ಮಾಡು ಅಂತ ಹೇಳಿ 10,000 ಖರ್ಚಾಗೋ ಜಾಗದಲ್ಲಿ 150 ರೂಪಾಯಿ 200 ರೂಪಾಯಿ ಒಳಗೆ ನೀನು ಮೇಂಟೈನ್ ಮಾಡ್ಕೋಬೋದು ಅಂತ ಹೇಳ್ಕೊಟ್ರಂಥ ವ್ಯಕ್ತಿಗಳು ನಮ್ಮ ಗುರುಗಳು. ಸೊ ಗುರುಗೆಲ್ಲ ಗೊತ್ತು, ಅವನ್ನ ಬೆಳೆಸೋದು ಗೊತ್ತು, ಅವನ್ನ ಉಳಿಸೋದು ಗೊತ್ತು, ಅವನ್ನ ಅಳಿಸೋದು ಗೊತ್ತು. ಹಂಗಾಗಿ ಯಾವಾಗ್ಲೂ ನಾವು ಗುರುವಿಗೆ ಗುಲಾಮನಾಗಿರ್ಬೇಕಂತ ಹೇಳಕ್ ಇಷ್ಟಪಡ್ತೀವಿ. ಗುರುನ ನಾವು ಒಂದು ಸ್ಟೆಪ್ ಅವ್ರು ಮಾಡಿರೋ ರಿಸಲ್ಟ್ ಗೆ ಒಂದು ಸ್ಟೆಪ್ ಜಾಸ್ತಿ ಓದಿದ್ರೆ ಗುರು ನಮ್ಮಿಗಿನ ಸಂತೋಷ ಪಡೋರು ಗುರೇ. ಯಾಕಂದ್ರೆ ನಮ್ಮ ಶಿಷ್ಯ ಇಂತಪರಿ ವಿನ್ ಮಾಡಿದಾನೆ ಅಂತೇಳಿ ಸಂತೋಷ ಪಡ್ತಾರ. ಅಂದ್ರೆ ಅದನ್ನ ನೀವು ವಿನ್ ಮಾಡಿದ್ಮೇಲೆ ನನಗೆ ಗುರುನೇ ಅಲ್ಲ ಅವ್ರ ತಂದ್ಬಿಟ್ರೆ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಗುರುನ ಯಾವತ್ತಿಗೆ ಮನಸ್ಸು ನೋಯಿಸ್ಬಾರ್ದು. ನಾವೇ ಎಲ್ಲ ಟ್ರೈನಿಂಗ್ ಕೊಟ್ಟು ನಾವೇ ಮಾಡಿವಿ ಅಂತ ಹೇಳಿ ಹೇಳ್ತಾರೆ. ಬಟ್ ಹಿಂದೆ ಒಬ್ಬ ಗುರು ನಿಂತಿರ್ತಾನೆ ಬೆನ್ನಿಂದ. ನಾನ್ ಕಲೆವರೆಗೂ ಮಾತ್ರ ಗುರು ಅಂತ ನೋಡ್ಕೊಂಡು ನಾನು ಕಲ್ತಾದ್ಮೇಲೆ ಗುರುನೇ ಅಲ್ಲ, ಇದು ನಂದೇ ಬರ್ಡ್, ಇದು
ಅಂತ ಹೇಳಿ ಹೇಳೋರು ಇದಾರೆ. ಇನ್ನೊಂದು ಏನು ಹೇಳಕ್ ಅದನ್ನ ಮರಿಬಾರ್ದು ಅಂತ ಹೇಳಿ ಹೇಳ್ತಾ ಇದಾರೆ ಅಷ್ಟೇ. ಈ ಸ್ಪೋರ್ಟ್ಸ್ ಅಲ್ಲಿ ಹೆಂಗಿರ್ಬೇಕಂದ್ರೆ ನಮ್ಮ ಪಾಲಣ್ಣಂಗ ಮೋಟಿವೇಶನ್ ಮಾಡೋರು ಇರ್ಬೇಕು. ನಾನು 400 ಆದ್ಮೇಲೆ ನನ್ನ ಬರ್ಡ್ ಸ್ವಲ್ಪ ಮಿಸ್ ಆದ್ವು. ನಾನು ಈ ಬೇಡ ರೇಸ್ ಈ ವರ್ಷ ಸ್ಟಾಪ್ ಮಾಡೋಣ ಅನ್ಕೊಂಡ ಮೈಂಡ್ ಸೆಟ್ಟಿಗೆ ಬಂದಿದ್ದೆ. ಅವತ್ತು ಅವ್ರು ಕೊಟ್ಟು ಮೋಟಿವೇಶನ್, ಇಲ್ಲ ಮಾಡು ನೀನು ಬರ್ಡ್ ಹಿಡ್ಕೊಂಡು ಏನ್ ಮಾಡ್ತೀವಿ ಈ ವರ್ಷ ರೇಸ್ ಮಾಡಿಬಿಡು, ಅಷ್ಟು ಬರ್ಡ್ ಹಿಡ್ಕೊಂಡು ಏನ್ ಮಾಡ್ತೀವಿ ಅಂತೇಳಿ ಅವ್ರು ಒಂದು ಮೋಟಿವೇಶನ್ ಕೊಟ್ಟರು ನನಗೆ. ಆ ಮೋಟಿವೇಶನ್ ಇಂದ ನೆಕ್ಸ್ಟ್ 500 ರೇಸಿಂಗ್ ಮಾಡಿದೆ. 500 ರೇಸ್ ಅವ್ರು ಮೋಟಿವೇಶನ್ ಮಾಡಿರೋದ್ರಿಂದ 550 ಫಸ್ಟ್ ರೇಸ್ ಫಸ್ಟ್ ಡರ್ಬಿಯಲ್ಲಿ ಫಸ್ಟ್ ಹಿಡಿದೆ, 450 ಫಸ್ಟ್ ಹಿಡಿದೆ ಡರ್ಬಿ, 750 ಟ್ಯಾಗ್ ಮಾಡಿ 750 ಆಂಡೆ ಮಾಡಿದೆ ಫಸ್ಟ್, 1000 ಟ್ಯಾಗ್ ಮಾಡಿ 1000 ಫಸ್ಟ್ ಹಿಡಿದೆ. ಇದಕ್ಕೆಲ್ಲ ಮೋಟಿವೇಶನ್ ಅವ್ರು ಮಾಡಿರೋದ್ರಿಂದನೇ. ಇಂಥ ಮೋಟಿವೇಶನ್ ಕೂಡ ದೊಡ್ಡವ್ರು ಇದ್ರೆ ಏನಾಗಲಿ ಸಾಧನೆ ಮಾಡ್ಬೋದು. ಮೇನ್ ಏನಂದ್ರೆ ಒಂದು ಒಳ್ಳೆ ಮನಸ್ಸಿಂದ ಎಲ್ಲದನ್ನು ಮಾಡ್ಬೇಕು, ಮಾಡಿದ್ರೆ ಎಲ್ಲಾನು ಒಂದು ಸಾಧನೆ ಆಗುತ್ತೆ. ಹೊಸ ಫ್ಯಾನ್ಸರಿಗೆ ಪಾಸಿಟಿವ್ ಆಗಿ ಯಾವತ್ತಿಗೂ ಮೋಟಿವೇಶನ್ ಕೊಡ್ಬೇಕು. ನೀನು ಅದನ್ನ ಮಾಡೋ ಇದು ಮಾಡೋ ಅಂತ ಸುಮ್ಮನೆ ರಾಂಗ್ ಗೈಡೆನ್ಸ್ ಯಾವತ್ತಿಗೂ ಕೊಡಬಾರ್ದು. ಒಂದು ಒಳ್ಳೆ ಗೈಡ್ಲೈನ್. ಹೌದು, ಸ್ಪೋರ್ಟ್ಸ್ ಬೆಳೆಸೋಕ್ಕೆ ಪ್ರಯತ್ನ ಮಾಡಬೇಕು ವಿನ ಅದನ್ನು ವ್ಯಾಪಾರ ಮಾಡಿಬಿಟ್ರೆ ಸ್ಪೋರ್ಟ್ಸು ಹಾಳಾಗೋಗ್ಬಿಡುತ್ತೆ. ಸ್ಪೋರ್ಟ್ಸ್ ಬೆಳೆಸೋಕ್ಕೆ ಪ್ರಯತ್ನ ಮಾಡಿದರೆ ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಅದನ್ನು ವ್ಯಾಪಾರಕ್ಕೆ ಯೂಸ್ ಮಾಡ್ಕೊಂಬಿಟ್ರೆ ನಶಿಸಿ ಹೋಗೋದು ಮಾತ್ರ ಕಾಯಂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಯಂಗ್ ಫ್ಯಾನ್ಸರಿಗೆ ನನ್ನ ಕಡೆಯಿಂದ ಯಂಗ್ ಫ್ಯಾನ್ಸರ್ ಹುಟ್ಟಬೇಕು. ಯಂಗ್ ಫ್ಯಾನ್ಸರ್ ಹುಟ್ಟಿದ್ರೆ ಒಂದೊಂದು ತಾಲೂಕಿನಾಗ ಒಂದೊಂದು ಕ್ಲಬ್ ಆದ್ನಪ್ಪ ಅಂದ್ರೆ ನಮ್ದು ಏನು ಸ್ಪೋರ್ಟ್ಸ್ ಏನಿದೆಲ್ಲ ಇನ್ನ ಬೆಳೆಯುತ್ತೆ. ಅದು ಒಳ್ಳೇದು. ಯಂಗ್ ಫ್ಯಾನ್ಸರ್ ಬರ್ಬೇಕು. ಬಂದ್ರೆ ಅವ್ರು ಈಗ ಅವ್ರು ಬರ್ತಾರ ಅಂತ ಹೇಳಿ ಕೆಲವೊಬ್ರು ಮಿಸ್ಯೂಸ್ ಮಾಡ್ಕೊಳೋರು ಬಹಳ ಇದಾರೆ. ಅವ್ರಿಗೆ ಅಕ್ಕಿ ಮಾರ್ಬಿಡೋದು. ನಾನು ಒಂದ್ ಹೇಳೋದೇನಂದ್ರೆ, ನೀವು ಒಮ್ಮೆಲೆ ಎಲ್ಲ ಈಗ ಬರ್ಡ್ ಪರ್ಚೇಸ್ ಇಂದ ಹಿಡಿದು ಮೆಡಿಸಿನ್ ವರೆಗೂ ಸುಮ್ನೆ ಯಾರು ಹೇಳ್ತಾರ ಅಂತ ಹೇಳಿ ಫಾಲೋ ಅಪ್ ಮಾಡಕ್ ಹೋಗ್ಬಿಡ್ರಿ. ನೀವು ಬರ್ಡ್ ತಗೊಂಡಿರ್ತಾರಲ್ಲ ಅವ್ರು ನಿಮಗೆ ಮೆಡಿಸಿನ್ ಮಾಡೋದ್ ಗೊತ್ತಿರೋದಿಲ್ಲ. ಈಗ ಬರ್ಡ್ ಕಾಸ್ಟ್ ತಗೊಂತಾರ, ಟ್ರೈನಿಂಗ್ ಮಾಡೋದ್ ಗೊತ್ತಿರಲ್ಲ. ನೆಕ್ಸ್ಟ್ ಯಾವ್ದೇ ರೀತಿ ಈಗ ಹೇಳ್ತಾರ ಹೋಗಿ ಬರುತ್ತಾ ಎಲ್ಲಾದ್ರೂ ಅನ್ಬೋದು ಒಬ್ಬೊಬ್ರು ಡೈರೆಕ್ಟ್ ಜಂಪ್ ಕೊಟ್ರೆ. ನೀವು 1 ಇಯರ್ ಟ್ರೈನಿಂಗ್ ತಗೊಳ್ರಿ. ಸಡನ್ ಆಗಿ ಒಂದೇ ವರ್ಷಕ್ಕೆ ನಾ 1000 ಮುಡ್ತೀನಿ ಡೆಲ್ಲಿ ಮುಡ್ತೀನಿ ಅಂತ ಹೇಳಿ ಹೋಗ್ಕೋಬಿಡ್ರಿ. ಸ್ಟೆಪ್ ಬೈ ಸ್ಟೆಪ್ ಕಲ್ತ್ನಪ್ಪ ಅಂದ್ರೆ ನಿಮಗೆ ಅರ್ಥ ಆಗುತ್ತಾ ಬರ್ಡ್ ಏನು, ಹೆಂಗ್ ರಿಕವರಿ ಮಾಡೋದು, ನನ್ನ ಬರ್ಡ್ನ ನಾನು ಎಲ್ಲಿವರೆಗೂ ನಾನು ರೀಚ್ ಮಾಡ್ಬೋದು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಅವಾಗ ಐಡಿಯಾ ಇಟ್ಕೊಂಡು ನೆಕ್ಸ್ಟ್ ಇಯರ್ ಏನಾಯ್ತಲ್ಲ ನೀವು ಡೆಲ್ಲಿಗೂ ಆರಿಸ್ಬೋದು. ಈಗ ಯಾರೋ ಒಬ್ರು ಡೆಲ್ಲಿ ಆರಿಸಾರ ಫಸ್ಟ್ ಇಯರ್ ಅಂತ ಹೇಳಿ ನಾನೇ ಡೆಲ್ಲಿಗೆ ಆರಿಸ್ತೀನಿ ಅಂತಂದ್ರೆ ಬರ್ಡ್ ಬರ್ಬೇಕಲ್ಲ. ಏನಂದ್ರೆ ಒಳ್ಳೆ ಮೆಂಟರ್ ನಿಮಗೆ ಸಿಕ್ಕಾರಂದ್ರೆ ನೀವು ಪುಣ್ಯ ಮಾಡಿರ್ಬೇಕು. ನಮ್ಮ ಪಾಲಣ್ಣವರು 2-3 ಕ್ಲಬ್ಬಿಗೆ ನಮ್ಗೆ ಸರೌಂಡಿಂಗ್ ಕಲ್ಯಾಣ ಕರ್ನಾಟಕ ಸೈಡ್ ಅಲ್ಲಿ ನಮ್ಮ ಪಾಲಣ್ಣ ವಿಜಯ್ ಕುಮಾರ್ ಅಣ್ಣವರು ಮೆಂಟರ್ ಅಂದ್ರೆ ಎಲ್ಲಾ ಕ್ಲಬ್ಬಿಗೆ ಏನ್ ಮಾಡ್ಬೇಕು ಅಂತ ಅಡ್ವೈಸರ್. ಇನ್ನೊಂದು ಏನಂದ್ರೆ ಯಾವ್ದೇ ಮೆಡಿಸಿನ್ ಯಾವ್ದೇ ಬರ್ಡ್ಸ್ ಏನೋ ಪ್ರಾಬ್ಲಮ್ ಅಂತಂದ್ರೆ ಕೇಳಿದ್ರು ಅಡ್ವೈಸ್ ಮಾಡ್ತಾರ, ಇದು ಕೊಡು ಇದು ಮಾಡು ಅಂತೇಳಿ ಅಂತ ಹಂಗ ಹೇಳಂಗಿರ್ಬೇಕು. ಕೆಲವೊಬ್ರು ಬರ್ಡ್ ಕೊಟ್ಟು ಕೈ ಬಿಟ್ಬಿಡ್ತಾರೆ ಈ ಮೆಡಿಸಿನ್ ಕೇಳಿದ್ರೆ ಏನ್ ಅಂತದ್ರಲ್ಲಿ. ನಮಗೆ 2-3 ಫ್ಯಾನ್ಸಿಯರು ಆ ಕಡೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಲ್ಲಿ ಪಾಪ ಬಾಯರ್ಲಾರ್ ಜೀವ ಅವ್ರು ಹೊಸ ಫ್ಯಾನ್ಸಿಯರ್ ಅವ್ರಿಗೆ ಗೊತ್ತಾಗಲ್ಲ. ಯಾವ್ದೇ ಮೆಡಿಸಿನ್ ಕೇಳಿದ್ರೆ ನಾವ್ ಹೇಳ್ತೀವಿ, ನಮ್ಮಿಂದ ಕೈಲಾದಷ್ಟು ಹೆಲ್ಪ್ ಮಾಡ್ತೀವಿ. ಅವ್ರಿಗೆ ಯಾಕೆ ಕೇಳ್ಬೇಕು ಇವ್ರಿಗೆ ಯಾಕೆ ಕೇಳ್ಬೇಕು ಎಂಬ ಭೇದ ಭಾವ ಇಲ್ಲ. ಯಾಕಂದ್ರೆ ಅಕ್ಕಿ ಅದು ಬಾಯರ್ಲಾರ್ ಜೀವ ಅದು. ಅದಕ್ಕೆ ಹೆಲ್ಪ್ ಮಾಡಿವಿ ಅಂದ್ರೆ ಒಂಥರ ನಮ್ಮ ಪರ್ಸನಲ್ ಲೈಫಿಗಿನ ಯಾರು ನಮಗೆ ಹೆಲ್ಪ್ ಮಾಡ್ತಾರ ಎಂಬ ಉದ್ದೇಶದಿಂದ ನಾವು ಮಾಡ್ತೀವಿ. ಬಾಯಿ ತೆಗೆದು ಹೇಳಕ್ಕಾಗಲ್ಲ ಪಾಪ ಬರ್ಡ್ಸಿಗೆ, ಕೇಳಿದ್ರೆ ಹೆಲ್ಪ್ ಮಾಡ್ಬೇಕು. ಹೇಳ 100%. ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಯಂಗ್ ಫೆನ್ಸರ್ಸಿಗೂ. ನೀವು ಯಾವುದೇ ಹತ್ರನೂ ಅಕ್ಕಿ ತೊಗೊಂಡ್ರು ಫಸ್ಟ್ ನೀವು ಮಂದಟ್ ಮಾಡ್ಕೊಳ್ರಿ. ನೀವು ಅಕ್ಕಿ ತೊಗೊಂಡಿರೋರೇ ನಿಮಗೆ ಹೇಳ್ಕೊಡ್ಬೇಕೆಲ್ಲ ಏನೇನಿದೆ, ಹೆಂಗೆ ಟ್ರೈನಿಂಗ್ ಮಾಡಬೇಕು, ಹುಷಾರು ತಪ್ಪದಾಗ ಏನೇನು ಔಷಧ ಕೊಡಬೇಕು, ಇವನ್ನೆಲ್ಲವನ್ನು ಅವ್ರ ಹತ್ರ ಖಾತ್ರಿ ಮಾಡ್ಕೊಂಬಿಟ್ಟು ಅಕ್ಕಿ ತೊಗೊಳ್ರಿ. ತುಂಬ ದುಡ್ಡು ಕೊಟ್ಟು ತೊಗೊಂಡಿರ್ತೀರ, ನೀನು ನನಗೆ ದುಡ್ಡು ಕೊಟ್ಟೆ, ನಾನು ನಿನಗೆ ಬರ್ಡ್ ಕೊಟ್ಟೆ, ಮುಗಿದೋಯ್ತು ನಮ್ಮದು ನಿಂದು ಸಂಬಂಧ ಅಂದರೆ ದಯವಿಟ್ಟು ಇಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಗುರುನ ಇಟ್ಕೊಳ್ರಿ. ಗುರುನ ಇಟ್ಕೊಂಡ್ಬಿಟ್ಟು ಯಾವುದಕ್ಕೆ ಏನೇನು ಬೇಕು ಎಲ್ಲ ಸಹಾಯ ಆಗ್ತಾನೆ. ಸೊ ಅದರಿಂದ ಮುಂದುವರಿರಿ. ಅವಸರಕ್ಕೆ ಬಿದ್ದು ನಾನು ಯಾರಿಗೇನು ಕಡಿಮೆ, ನಾನು ಅವನ ಹತ್ರ ಕೇಳಿದ್ರೆ ನಾನು ಇನ್ಸಲ್ಟ್ ಆಗ್ತೀನಿ, ನಾನು ಬರೋದೇ ಹೋಗುತ್ತೆ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಈ ಶೋಕಿಗೆ ಬರಬೇಡ್ರಿ. ಇದರೊಳಗೆ ಎಲ್ಲ ಸೊಕ್ಕು ಅಹಂಕಾರನ ಬಿಟ್ಟೇ ಇದರಲ್ಲಿ ಶೋಕಿಲಿ ಇಳಿಬೇಕು. ಇದರೊಳಗೆ ಜಾಸ್ತಿ ನಾವು ನಮ್ಮ ಕೋಪನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ನಮ್ಮಷ್ಟು ನಾವು ಹಾಳಾಗೋದು ಮಾತ್ರ ಗ್ಯಾರಂಟಿ. ಹಾಗಾಗಿ ಯಾರ ಹತ್ರ ಆದರೂ ಅಕ್ಕಿ ತಗೊಳ್ರಿ. ನೀವು ಅವ್ರ ಹತ್ರ ಖಾತ್ರಿ ಮಾಡ್ಕೊಡ್ರಿ. ನಮಗೆ ಮೆಡಿಸಿನ್ ಹೇಳ್ಕೊಡ್ಬೇಕು ಸರ್, ನೀವು ಟ್ರೀಟ್ಮೆಂಟ್ ಹೇಳ್ಕೊಡ್ಬೇಕು, ಟ್ರೈನಿಂಗ್ ಹೆಂಗ್ ಮಾಡ್ಬೇಕು ಹೇಳ್ಕೊಡ್ಬೇಕು. ಚಾಂಪಿಯನ್ ಮಾಡೋದ್ ಬೇಕಾಗಿಲ್ಲ, ಬರ್ಡ್ ಹೆಂಗ್ ಮೇಂಟೈನ್ ಮಾಡ್ಬೇಕು ಅಂತ ನಿಮ್ಗೆ ಹೇಳಿದ್ರೆ ಸಾಕು. ನೀವು ಚಾಂಪಿಯನ್ ಆಗ್ಬೇಕಂಬದೇ ಏನೋ ಉದ್ದೇಶದಿಂದ ಬಂದೇಟಿಗೆ ಯಾರು ಸ್ಟೆಪ್ ಬಿಟ್ಟು ಚಾಂಪಿಯನ್ ಆಗಕ್ಕೆ ಚಾನ್ಸೇ ಇಲ್ಲ. ನೀವು ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ನಿಮಗೆ ತಿಳ್ಕೊಂತಿರೋದನ್ನ ಏನೋ ಒಂದು ನಿಮ್ಮ ಪರ್ಸನಲ್ ನಿಮ್ಮ ಬರ್ಡ್ಸ್ಗೆ ಹೆಂಗ್ ಮೇಂಟೈನ್ ಮಾಡ್ಬೇಕಂಬ ಹೇಳ್ಕೊಟ್ರೆ ಸಾಕು. ನಿಮ್ಗೆ ಚಾಂಪಿಯನ್ ಮಾಡೋದ್ ಬೇಕಾಗಿಲ್ಲ. ಏನ ತಾಳ್ಮೆ ತುಂಬಾ ಮುಖ್ಯ. ತಾಳ್ಮೆ ಇಟ್ಕೋಬೇಕು. ಬರೀ 6 ತಿಂಗಳಲ್ಲೇ ನಾನು ಚಾಂಪಿಯನ್ ಆಗ್ಬಿಡ್ತೀನಿ, 1 ವರ್ಷದಲ್ಲೇ ನಾನು ಕಿಂಗ್ ಆಗ್ಬಿಡ್ತೀನಿ, ಇವು ದಯವಿಟ್ಟು ಈ ಮನಸ್ಥಿತಿಗಳು ಬಿಡಬೇಕು. ನಮ್ಮ ಹಕ್ಕಿ ನಮ್ಮ ಮನೆಗೆ ಬಂದರೆ ಅದೇ ನಮಗೆ ದೊಡ್ಡ ಆಸ್ತಿ, ದೊಡ್ಡ ಒಂದು ಕಪ್ಪು ಶೀಲ್ಡು ಎಲ್ಲ ಪ್ರತಿಯೊಂದುವೆ. ಅದು ಬಿಟ್ಟು ಹಕ್ಕಿ ಕಳ್ಕೊಂಡ್ರೆ ನಾವು ಹುಚ್ಚಮಂಗ ಆಗೋದು ಮಾತ್ರ ಗ್ಯಾರಂಟಿ.
ಬ್ರದರ್ ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಯಾರಿಗೂ ಆಸಮ್ ಪಿಜನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಲೈಕ್ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾರಿಗಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನಮಸ್ಕಾರ. ಕರೆಕ್ಟ್ ಮಾಡಿ.